ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲಿಗೆ ಪ್ರಕಟಣೆ ಇದೆ. ಇದೇ ಬರುವ ಜೂನ್ 2ರಿಂದ ಪಾಂಚಜನ್ಯ ಐಎಎಸ್ ನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ನಂಬರ್ ಅಥವಾ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇವತ್ತಿನ ಮೊದಲನೇ ವಿಷಯ ನೋಡಿ, GDP growth at 6.5% in 24-25, ಸ್ಲೋವೆಸ್ಟ್ ಸಿನ್ಸ್ ದಿ ಪ್ಯಾಂಡಮಿಕ್. ಏನ್ ಹೇಳ್ತಾ ಇದ್ದಾರೆ? GDP ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ ಎಷ್ಟಾಗಿದೆ ನೋಡಿ. ಇಂಡಿಯಾಸ್ ಎಕಾನಮಿ ಡ್ರೂ ಬೈ 6.5% ಇನ್ 24-25. 2024-25ರಲ್ಲಿ ಭಾರತದ ಆರ್ಥಿಕತೆ 6.5% ನಲ್ಲಿ ಬೆಳವಣಿಗೆಯನ್ನು ಕಂಡಿದೆ. ವಿಚ್ ಇಸ್ ದಿ ಸ್ಲೋವೆಸ್ಟ್ ಇಯರ್ಲಿ ಗ್ರೋತ್ ಸಿನ್ಸ್ ದಿ ಕೋವಿಡ್ ಪ್ಯಾಂಡಮಿಕ್. ಕೋವಿಡ್ ಆದ ನಂತರ ವಾರ್ಷಿಕವಾಗಿ ಬೆಳವಣಿಗೆ ಆಗ್ತಾ ಇತ್ತಲ್ವಾ, ಆರ್ಥಿಕ ಬೆಳವಣಿಗೆ, ಅದರಲ್ಲಿ ಇದೇ ಕಡಿಮೆ. ಇವನ್ ದೋ ದ ಲಾಸ್ಟ್ ಕ್ವಾರ್ಟರ್ ಅಂತಂದ್ರೆ ನಾಲ್ಕು ತಿಂಗಳಿಗೋಸ್ಕರ ನಾವು ಒಂದು ಕ್ವಾರ್ಟರ್ ಅಂತ ಮಾಡಿರ್ತೇವೆ. ಸಾರಿ, ನಾಲ್ಕಲ್ಲ, ನಾಲ್ಕನ ಬದಲು ಮೂರು ತಿಂಗಳಿಗೆ ಒಂದೊಂದು ಕ್ವಾರ್ಟರ್ ಅಂತ ಕರಿತೇವೆ. ಕ್ವಾರ್ಟರ್ ಅಂತಂದ್ರೆ ಕಾಲು ಭಾಗ. ಹಾಗಾದ್ರೆ ನಿಮ್ಗೆ ನೆನಪಾಗುತ್ತೆ. ಅಂತಂದ್ರೆ ಒಂದು ವರ್ಷವನ್ನ ಕಾಲು ಭಾಗ ಮಾಡಿದ್ರೆ 12 ತಿಂಗಳಿರುತ್ತಲ್ವಾ, 12ಅನ್ನ 4 ಭಾಗ ಮಾಡಿದ್ರೆ ಒಂದೊಂದು ಕ್ವಾರ್ಟರ್ಗೆ ಎಷ್ಟು ಬರುತ್ತೆ? 3 ತಿಂಗಳು. 12 4 ಭಾಗ 3 ತಿಂಗಳು. ಹಾಗಾಗಿ ಹಿಂದಿನ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನಮ್ಮ GDP ಗ್ರೋತ್ ಎಷ್ಟಿತ್ತು? 7.4% ಇತ್ತು. ಆದ್ರೂ ಸಹ ಒಟ್ಟಾರೆ ಆರ್ಥಿಕ ಬೆಳವಣಿಗೆ ಕೋವಿಡ್ ನಂತರ ಕಡಿಮೆ ಆಗಿದೆ. ಡಿಸ್ಪೈಟ್ ಗ್ಲೋಬಲ್ ಪ್ರಾಬ್ಲಮ್ಸ್ ಲೈಕ್ ವಾರ್ಸ್ ಅಂಡ್ ಟ್ರೇಡ್ ಇಶ್ಯೂಸ್. ಅಂತಂದ್ರೆ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ನಡೀತಾ ಇದೆ. ಮುಖ್ಯವಾಗಿ ಯಾವುದು? ವಾರ್ಸ್, ಯುದ್ಧಗಳು, ಮತ್ತೆ ವ್ಯಾಪಾರ, ಟ್ರೇಡ್ ಇಶ್ಯೂಸ್ಗಳು, ಟ್ಯಾರಿಫ್ಗಳನ್ನೆಲ್ಲ ನೋಡಿದ್ದೇವೆ. ಹಾಗಾಗಿ ಅಂತ ಇಶ್ಯೂ ಆಗ್ತಾ ಇದ್ರು ಸಹ ಇಂಡಿಯಾಸ್ ಗ್ರೋತ್ ಇಸ್ ಸ್ಟಿಲ್ ಬೆಟರ್ ದೆನ್ ಮೆನಿ ಅಡ್ವಾನ್ಸ್ಡ್ ಕಂಟ್ರೀಸ್. ಆದ್ರೂ ಸಹ ಭಾರತದ ಬೆಳವಣಿಗೆ ಇದೆಯಲ್ವಾ, ಇದು ಎಷ್ಟೋ ಮುಂದುವರಿದ ದೇಶಗಳಿಗಿಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ಅಕಾರ್ಡಿಂಗ್ ಟು ಚೀಫ್ ಎಕನಾಮಿಕ್ ಅಡ್ವೈಸರ್, ಮುಖ್ಯ ಆರ್ಥಿಕ ಸಲಹೆಗಾರರು ಈ ರೀತಿ ಹೇಳಿದ್ದಾರೆ. ಇನ್ನು ಮುಂದಿನ ವಿಷಯ, ಪಾಕಿಸ್ತಾನ್ಸ್ ಇಂಡಿಯಾ ವಾರ್ ಎಡಿಟೋರಿಯಲ್ ಇದೆ. ಮೊದಲೇ ಹೇಳಿದ ಹಾಗೆ ಇವತ್ತು ಸ್ಯಾಟರ್ಡೆ ಅಲ್ವಾ, ನಾಳೆ ಸಂಡೇ ಕ್ಲಾಸ್ ಇರೋದಿಲ್ಲ, ಹಿಂದೂ ಅನಾಲಿಸಿಸ್ ಇರೋದಿಲ್ಲ. ಸೋಮವಾರದಿಂದ ಸ್ವಲ್ಪ ವಿಭಿನ್ನವಾಗಿ ಮಾಡೋಣ ಅಂತ ಹೇಳಿದ್ದೇನೆ. ವಿಭಿನ್ನವಾಗಿ ಅಂತಂದ್ರೆ ಇದೇ ತರಹ ಸ್ವಲ್ಪ ಇರುತ್ತೆ. ಅಂತಂದ್ರೆ ಇಲ್ಲಿ ಇನ್ನಷ್ಟು ಚಿಕ್ಕದಾಗಿ ಮಾಡ್ತೇವೆ ಪಾಯಿಂಟ್ಗಳನ್ನ. ಯಾಕಂತಂದ್ರೆ ಎಷ್ಟು ಬೇಕು ಅಷ್ಟೇ ನೋಡ್ತೇವೆ ಎಡಿಟೋರಿಯಲ್ ಪಾಯಿಂಟ್ಗಳನ್ನ. ಮುಖ್ಯವಾಗಿ MCQಗಳ ಮೇಲೆ ನಾವು ಹೆಚ್ಚು ಪ್ರಶ್ನೆಗಳನ್ನ ಬಿಡಿಸೋದ್ರ ಮೇಲೆ, ಮತ್ತೆ ಕರೆಂಟ್ ಅಫೇರ್ಸ್ ನಿಂದ ಯಾವ ರೀತಿ ಕ್ವಶನ್ಗಳು ಬರಬಹುದು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ. ಫಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ, ಮೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಮೊದಲೇ ಹೇಳಿದ ಹಾಗೆ ವಿಷನ್ ಮಂತ್ಲಿ ಮ್ಯಾಗಝಿನ್ ಅನಾಲಿಸಿಸ್ ಸಹ ನಾವು ಮಾಡ್ತಾ ಇದ್ದೇವೆ, ಇದೇ ಚಾನಲ್ ಹಾಕ್ತೇವೆ. ಅಲ್ಲಿ ನೀವು ಮೇನ್ಸ್ ನ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಳ್ಬಹುದು. ಎಡಿಟೋರಿಯಲ್ಗೆ ಸಂಬಂಧಪಟ್ಟಾಗ ಇಲ್ಲಿ ಹೇಳ್ತಾ ಇರೋದು, ಪಾಕಿಸ್ತಾನ್ ಕಂಟಿನ್ಯೂಸ್ ಟು ಪ್ರವೋಕ್ ಇಂಡಿಯಾ ಡಿಸ್ಪೈಟ್ ಬೀಯಿಂಗ್ ವೀಕರ್ ಅಂಡ್ ಫೇಸಿಂಗ್ ಇಂಟರ್ನಲ್ ಕೇಯಾಸ್. ಪಾಕಿಸ್ತಾನದಲ್ಲಿ ಆಂತರಿಕ ಅವ್ಯವಸ್ಥೆ ಇದೆ, ದುರ್ಬಲ ಆಗಿದೆ, ಆದ್ರೂ ಸಹ ಭಾರತವನ್ನ ಕೆರಳಿಸ್ತಾ ಇದೆ. ಪಾಕಿಸ್ತಾನಿ ಮಿಲಿಟರಿ ಕಂಟ್ರೋಲ್ಸ್ ದಿ ಗವರ್ಮೆಂಟ್ ಅಂಡ್ ಸೀಸ್ ಇಂಡಿಯಾ ಆಸ್ ಅನ್ ಎನಿಮಿ. ಅಲ್ಲಿನ ಮಿಲಿಟರಿ ಸರ್ಕಾರವನ್ನು ನಡೆಸ್ತಾ ಇದೆ, ಹಾಗಾಗಿ ನಿಯಂತ್ರಿಸ್ತಾ ಇದೆ ಅಲ್ಲಿ. ಹಾಗಾಗಿ ಅದು ಭಾರತವನ್ನ ಶತ್ರುವಾಗಿ ನೋಡುತ್ತೆ. ಎಸ್ಪೆಷಲಿ ಡ್ಯೂ ಟು ರಿಲಿಜಿಯಸ್ ಅಂಡ್ ಪೊಲಿಟಿಕಲ್ ಡಿಫರೆನ್ಸ್. ಮುಖ್ಯವಾಗಿ ಕಾರಣ ಏನು? ಒಂದು ಧಾರ್ಮಿಕ ಕಾರಣ, ಇನ್ನೊಂದು ರಾಜಕೀಯ ಭಿನ್ನಾಭಿಪ್ರಾಯ. ಫ್ಯೂಚರ್ ವಾರ್ಸ್ ವಿಲ್ ಡ್ರಿವನ್ ಬೈ ಟೆಕ್ನಾಲಜಿ. ಮುಂದಿನ ದಿನಗಳಲ್ಲಿ ಯುದ್ಧ ಆಗ್ತಾ ಇದ್ರೆ ಅದೇನಾದ್ರೂ ಯಾವ್ದ್ರಿಂದ? ಮುಖ್ಯವಾಗಿ ತಂತ್ರಜ್ಞಾನ, ಅದರಲ್ಲೂ ಮುಖ್ಯವಾಗಿ ಡ್ರೋನ್ಸ್, ಮಿಸೈಲ್ಸ್ ಅಂಡ್ ಸ್ಯಾಟಲೈಟ್ಸ್. ಇತ್ತೀಚೆಗೆ ನೋಡಿದ್ವಲ್ವಾ ಡ್ರೋನ್ ಅಟ್ಯಾಕ್ ಆಗಿರೋದ್ರ ಬಗ್ಗೆ. ಡ್ರೋನ್ಗಳು, ಕ್ಷಿಪಣಿ ಮತ್ತೆ ಉಪಗ್ರಹದಂತಹ ತಂತ್ರಜ್ಞಾನದಿಂದ ಯುದ್ಧಗಳು ನಡೆಯುತ್ತೆ. ಇಂಡಿಯಾ ಮಸ್ಟ್ ಇಂಪ್ರೂವ್ ಇಟ್ಸ್ ಸ್ಪೇಸ್ ಬೇಸ್ಡ್ ಸರ್ವೆಲೆನ್ಸ್ ಅಂಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್. ಹಾಗಾಗಿ ಭಾರತ ಏನ್ ಮಾಡಬೇಕು? ಕಣ್ಗಾವಲು ವ್ಯವಸ್ಥೆ, ಮುನ್ಸೂಚನಾ ವ್ಯವಸ್ಥೆಗಳನ್ನ ಸುಧಾರಿಸಿಕೊಳ್ಬೇಕು. ಎಸ್ಪೆಷಲಿ ಇಫ್ ಇಟ್ ಫೇಸಸ್ ಟೂ ಫ್ರಂಟ್ ವಾರ್ ವಿತ್ ಬೋತ್ ಪಾಕಿಸ್ತಾನ ಅಂಡ್ ಚೀನಾ. ಅದು ವಿಶೇಷವಾಗಿ ಯಾವ್ದ್ರಲ್ಲಿ? ಪಾಕಿಸ್ತಾನ ಮತ್ತೆ ಚೀನಾ ಎರಡು ಒಟ್ಟಾಗಿ ಯುದ್ಧಕ್ಕೆ ಬಂದ್ಬಿಟ್ರೆ, ಅಂತ ಸಂದರ್ಭ ಎದುರಾದ್ರೆ ಆಗ ತಂತ್ರಜ್ಞಾನದ ಅನಿವಾರ್ಯತೆ ತುಂಬಾ ಇರುತ್ತೆ. ಹೀಗಾಗಿ ನಮ್ಮ ತಂತ್ರಜ್ಞಾನಗಳನ್ನು ಸುಧಾರಿಸಿಕೊಳ್ಬೇಕು. ಇದಾದ್ಮೇಲೆ ಮುಂದೆ, ಡೋಂಟ್ ಮೇರ್ಲಿ ಎನ್ರೋಲ್ ಸ್ಟೂಡೆಂಟ್ಸ್ ಬಟ್ ಇಕ್ವಿಪ್ ದಮ್ ವಿತ್ ಸ್ಕಿಲ್ಸ್. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಮೆನಿ ಸ್ಟೂಡೆಂಟ್ಸ್ ಇನ್ ಇಂಡಿಯಾ ಗೆಟ್ ಡಿಗ್ರೀಸ್ ಬಟ್ ನಾಟ್ ದಿ ಸ್ಕಿಲ್ ನೀಡೆಡ್ ಫಾರ್ ಜಾಬ್ಸ್. ಎಷ್ಟೋ ವಿದ್ಯಾರ್ಥಿಗಳು ಪದವಿಗಳನ್ನ ಪಡೀತಾರೆ, ಪದವೀಧರರಾಗಿರ್ತಾರೆ, ಆದ್ರೆ ಉದ್ಯೋಗಗಳು ಬಯಸ್ತಾ ಇರೋ ಸ್ಕಿಲ್ಗಳೇ ಬೇರೆ ಇರುತ್ತೆ. ಜಾಬ್ಸ್ ವಾಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಸ್ಕಿಲ್ಸ್. ಹಾಗಾಗಿ ಆ ಕೌಶಲ್ಯ ಅವರಿಗೆ ಇರೋದಿಲ್ಲ. ಮೋಸ್ಟ್ ಕಾಲೇಜಸ್ ಸ್ಟಿಲ್ ಫೋಕಸ್ ಟು ಮಚ್ ಆನ್ ಥಿಯರಿ. ಎಷ್ಟೋ ಕಾಲೇಜ್ಗಳಲ್ಲಿ ಥಿಯರಿಯನ್ನೇ ಕಲಿಸ್ತಾ ಇರ್ತಾರೆ, ಪ್ರಾಕ್ಟಿಕಲ್ ನಾಲೆಜ್ ಇರೋದಿಲ್ಲ. ನಾಟ್ ಇನಫ್ ಆನ್ ಪ್ರಾಕ್ಟಿಕಲ್ ಸ್ಕಿಲ್ಸ್ ಲೈಕ್
ಕಮ್ಯುನಿಕೇಶನ್, ಡಿಜಿಟಲ್ ಟೂಲ್ಸ್ ಆರ್ ಡೇಟಾ ಅನಾಲಿಸಿಸ್. ಹಾಗಾಗಿ ಈಗ ಸಂವಹನ ಕೌಶಲ್ಯ ಅಂತ ಹೇಳ್ತೇವೆ, ಕಮ್ಯುನಿಕೇಶನ್ ಸ್ಕಿಲ್, ಡಿಜಿಟಲ್ ಉಪಕರಣಗಳನ್ನ ಹೇಗೆ ಬಳಸೋದು, ಡೇಟಾ ವಿಶ್ಲೇಷಣೆ, ಇದು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಎಷ್ಟೋ ಕಾಲೇಜ್ನಲ್ಲಿ ಗಮನನೇ ವಹಿಸೋದಿಲ್ಲ. ಎಜುಕೇಶನ್ ಮಸ್ಟ್ ಬಿ ಲಿಂಕ್ಡ್ ಟು ರಿಯಲ್ ಜಾಬ್ ಆಪರ್ಚುನಿಟೀಸ್. ಹಾಗಾಗಿ ಯಾವುದಕ್ಕೆ ಒಳ್ಳೆ ಅವಕಾಶ ಇದೆಯೋ, ಯಾವ ಸ್ಕಿಲ್ಗಳಿಗೆ ಬೇಡಿಕೆ ಇದೆಯೋ ಅಂಥ ಶಿಕ್ಷಣವನ್ನು ನೀಡಬೇಕು. ಆಡಿಂಗ್ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟು ಆಲ್ ಡಿಗ್ರಿ ಪ್ರೋಗ್ರಾಮ್ಸ್ ಅಂಡ್ ರೆಡ್ಯೂಸಿಂಗ್ ಡಿಪೆಂಡೆನ್ಸ್ ಆನ್ ಗವರ್ಮೆಂಟ್ ಜಾಬ್ಸ್ ಕ್ಯಾನ್ ಹೆಲ್ಪ್ ಸ್ಟೂಡೆಂಟ್ಸ್ ಫೈಂಡ್ ಬೆಟರ್ ಕರಿಯರ್ ಇನ್ ದ ಪ್ರೈವೇಟ್ ಸೆಕ್ಟರ್ ಅಂಡ್ ಥ್ರೂ ಆಂಟರ್ಪ್ರಿನರ್ಶಿಪ್. ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಪದವಿ ಇರುತ್ತಲ್ವಾ, ಪದವಿ ಕಾರ್ಯಕ್ರಮಗಳು ಬೇರೆ ಬೇರೆ ಡಿಗ್ರಿಗಳಿರುತ್ತೆ, ಅದರ ಜೊತೆ ಕೌಶಲ್ಯ ಆಧಾರಿತ ತರಬೇತಿ ನಡೆಸೋದು, ಅವರಿಗೆ ತರಬೇತಿಯನ್ನು ಕೊಡೋದು, ಮತ್ತೆ ಗೌರ್ಮೆಂಟ್ ಜಾಬ್ಸ್ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡೋದು. ಅದರಿಂದಾಗಿ ಪ್ರೈವೇಟ್ ಸೆಕ್ಟರ್ಲಿ ಜಾಸ್ತಿ ಅವರು ತೊಡಗಿಸ್ಕೊಳ್ತಾರೆ, ಖಾಸಗಿ ವಲಯದಲ್ಲಿ. ಮತ್ತೆ ಉದ್ಯಮಶೀಲತೆ, ಆಂಟರ್ಪ್ರಿನರ್ಶಿಪ್ ಇಂದ ಅವರು ಒಳ್ಳೆ ವೃತ್ತಿ ಜೀವನನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದಾದ ನಂತರ ಮುಂದೆ ರೀಬಿಲ್ಡಿಂಗ್ ಜಮ್ಮು ಅಂಡ್ ಕಾಶ್ಮೀರ್ ಒಂದು ಚಿಕ್ಕ ಎಡಿಟೋರಿಯಲ್, ಮತ್ತೆ ಸ್ಲೀಪ್ ಡಿಕ್ಲೈನ್. ಮೊದಲನೇದು, ಮೆನಿ ಹೋಮ್ಸ್ ಅಂಡ್ ಲಿವ್ಸ್ ವರ್ ಲಾಸ್ಟ್ ಇನ್ ಬಾರ್ಡರ್ ಏರಿಯಾಸ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಡ್ಯೂ ಟು ಶೆಲ್ಲಿಂಗ್ ಪಾಕಿಸ್ತಾನ ಅವಾಗ ಶೆಲ್ ದಾಳಿ ಮಾಡಿರೋದ್ರಿಂದ ಎಷ್ಟೋ ಸಾವು ನೋವುಗಳು ಸಂಭವಿಸಿದೆ, ಮನೆಗಳ ನಾಶ ಆಗಿದೆ ಜಮ್ಮು ಮತ್ತೆ ಕಾಶ್ಮೀರದ ಗಡಿ ಭಾಗದಲ್ಲಿ. ಪ್ಲೇಸಸ್ ಲೈಕ್ ಪೂಂಚ್ ಅಂಡ್ ಉರಿ ವರ್ ಬ್ಯಾಡ್ಲಿ ಅಫೆಕ್ಟೆಡ್. ಮುಖ್ಯವಾಗಿ ಪೂಂಚ್, ಉರಿ ಅಂತ ಸ್ಥಳಗಳಿಗೆ ದೊಡ್ಡ ಮಟ್ಟದ ಪರಿಣಾಮ ಉಂಟಾಗಿದೆ. ಪೀಪಲ್ ನೀಡ್ ಸ್ಟ್ರಾಂಗ್ ಸಪೋರ್ಟ್ ಟು ರೀಬಿಲ್ಡ್ ದೇರ್ ಲೈಫ್ಸ್. ಹಾಗಾಗಿ ತಮ್ಮ ಜೀವನವನ್ನ ಮತ್ತೆ ನಿರ್ಮಿಸಿಕೊಳ್ಳಲಿಕ್ಕೆ ಜನರಿಗೆ ಬಲವಾದ ಬೆಂಬಲದ ಅಗತ್ಯ ಇದೆ. ದ ಗವರ್ಮೆಂಟ್ ಇಸ್ ಪ್ಲಾನಿಂಗ್ ಅ ರಿಲೀಫ್ ಪ್ಯಾಕೇಜ್ ಅಂಡ್ ಬಿಲ್ಡಿಂಗ್ ಅಂಡರ್ಗ್ರೌಂಡ್ ಶೆಲ್ಟರ್ಸ್ ಆರ್ ಬಂಕರ್ಸ್. ಅಂತಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ, ಬೇರೆ ಬೇರೆ ಪರಿಹಾರ ಪ್ಯಾಕೇಜ್ ಗಳನ್ನ ಯೋಜಿಸ್ತಾ ಇದೆ, ಮತ್ತೆ ಭೂಗತ ಆಶ್ರಯಗಳು, ಬಂಕರ್ಗಳನ್ನ ನಿರ್ಮಿಸ್ತಾ ಇದೆ. ಬಟ್ ಪೀಪಲ್ ವಾಂಟ್ ಮೋರ್ ಹೆಲ್ಪ್. ಆದ್ರೆ ಇದು ಸಾಕಾಗೋದಿಲ್ಲ, ಜನರು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಹೆಚ್ಚಿನ ಸಹಾಯವನ್ನು ಬಯಸ್ತಾ ಇದ್ದಾರೆ. ಸ್ಟೀಪ್ ಡಿಕ್ಲೈನ್ ಅಂತಿದೆ ಇನ್ನೊಂದು. ರೂರಲ್ ಪೀಪಲ್ ಆರ್ ಸ್ಟಿಲ್ ನಾಟ್ ಸ್ಪೆಂಡಿಂಗ್ ಮಚ್ ಇವನ್ ದೋ ಇನ್ಫ್ಲೇಷನ್ ಹ್ಯಾಸ್ ಗಾನ್ ಡೌನ್. ಕೆಲವು ದಿನಗಳ ಹಿಂದೆ ನೋಡಿದ್ವಿ, ಹಣದುಬ್ಬರ ಕಡಿಮೆ ಆಗ್ತಾ ಇದೆ, ಆದ್ರೆ ಜನರು ಇನ್ನು ಖರ್ಚು ಮಾಡ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ನೋಡಿ, ರೂರಲ್ ಪೀಪಲ್, ಗ್ರಾಮೀಣ ಭಾಗದ ಜನರು ಹಣದುಬ್ಬರ ಕಡಿಮೆ ಆಗೋದು ಅಂತಂದ್ರೆ ವಸ್ತುಗಳ ಬೆಲೆ ಇಳಿಯೋದು. ದ ಪ್ರೈಸಸ್ ಆಫ್ ದಿ ಪ್ರಾಡಕ್ಟ್ಸ್ ಮೇ ಗೋ ಡೌನ್ ಬಟ್ ಪೀಪಲ್ ಆರ್ ನಾಟ್ ಸ್ಪೆಂಡಿಂಗ್ ದಟ್ ಮಚ್. ಅಷ್ಟು ಕಡಿಮೆ ಆಗಿದ್ರು ಸಹ ಜನ ಯಾಕೆ ಖರ್ಚು ಮಾಡ್ತಾ ಇಲ್ಲ? ಯಾಕಂತಂದ್ರೆ ಇಟ್ ಶೋಸ್ ದಟ್ ದರ್ ಇನ್ಕಮ್ ಇಸ್ ಲೋ. ಯಾಕಂತಂದ್ರೆ ಅವರ ಆದಾಯ ಇನ್ನೂ ಕಡಿಮೆ ಇದೆ. ಅಂಡ್ ದ ಗವರ್ಮೆಂಟ್ ನೀಡ್ಸ್ ಟು ಗಿವ್ ಬೆಟರ್ ಸಪೋರ್ಟ್. ಹಾಗಾಗಿ ಸರ್ಕಾರ ಇನ್ನಷ್ಟು ಅವರಿಗೆ ಸಹಾಯವನ್ನು ನೀಡಬೇಕು. ಲೈಕ್ ಎನ್ಶೂರಿಂಗ್ ಫೇರ್ ಪ್ರೈಸಸ್ ಫಾರ್ ಫಾರ್ಮರ್ ಕ್ರಾಪ್ಸ್. ಮುಖ್ಯವಾಗಿ ಅವರ ಬೆಳೆಗಳಿಗೆ ನ್ಯಾಯಯುತವಾದ ಬೆಲೆಗಳನ್ನ ಖಚಿತಪಡಿಸಿಕೊಳ್ಬೇಕು, ಮತ್ತೆ ಬೇರೆ ಬೇರೆ ಸಹಾಯ ಯೋಜನೆಗಳನ್ನ ಜಾರಿಗೊಳಿಸಬೇಕು. ಇಂಡಿಯಾಸ್ ಫ್ಯಾಕ್ಟರಿ ಅಂಡ್ ಮೈನಿಂಗ್ ಗ್ರೋತ್ ಹ್ಯಾಸ್ ಸ್ಲೋ ಡೌನ್ ಅ ಲಾಟ್. ಭಾರತದ ಕಾರ್ಖಾನೆ, ಗಣಿಗಾರಿಕೆ ಉತ್ಪಾದನಾ ವಿಭಾಗ ತುಂಬಾ ಸ್ಲೋ ಆಗಿ, ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಬಟ್ ರೈಸ್ ಇನ್ ಕ್ಯಾಪಿಟಲ್ ಗೂಡ್ಸ್, ಮಷೀನ್ಸ್, ಟೂಲ್ಸ್ ಎಲ್ಲ ಇದೆಯಲ್ವಾ, ಈ ಕ್ಯಾಪಿಟಲ್ ಟೂಲ್ಗಳಲ್ಲಿ ಬಂಡವಾಳ ಸರಕುಗಳು ಅಂತ ಕರೀತೇವೆ, ಶೋಸ್ ಸಮ್ ಹೋಪ್. ಅದರಲ್ಲಿ ಸ್ವಲ್ಪ ಏರಿಕೆ ಇದೆ, ಹಾಗಾಗಿ ನಮಗೆ ಸ್ವಲ್ಪ ಭರವಸೆ ಇದೆ. ಮೀನಿಂಗ್ ಬಿಸ್ನೆಸಸ್ ಸ್ಟಿಲ್ ಟ್ರಸ್ಟ್ ದಿ ಎಕಾನಮಿ ಅಂಡ್ ಆರ್ ಇನ್ವೆಸ್ಟಿಂಗ್ ಮೋರ್. ಹಾಗಾಗಿ ಅದರಲ್ಲಿ ಏರಿಕೆ ಆಗಿರೋದ್ರಿಂದ ಬೇರೆ ಬೇರೆ ಉದ್ಯಮಗಳು, ವ್ಯವಹಾರಗಳು ಆರ್ಥಿಕತೆಯನ್ನು ನಂಬಿಕೊಂಡು ಹೂಡಿಕೆ ಮಾಡ್ತಾ ಇವೆ. ಇದಾದ್ಮೇಲೆ ಇಲ್ಲಿ ನೋಡಿ, ಗ್ರೌಂಡ್ ಝೀರೋ ಅಂತಿತ್ತು. ಇದರಲ್ಲಿ ನಾವು ಬಾಂಡೆಡ್ ಲೇಬರ್ ಬಗ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಕಥೆಯ ರೂಪದಲ್ಲಿ, ಅಂತಂದ್ರೆ ನಿಜವಾಗ್ಲೂ ನಡೆದಿದ್ದೆ, ಇದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಆರ್ಟಿಕಲ್ ಅನ್ನು ನಾನು UPSC ಮೈಂಡ್ ಗೇಮ್ ಚಾನಲ್ ಅಲ್ಲಿ ಹಾಕಿದ್ದೇನೆ. ಅಂತಂದ್ರೆ ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಓದಲೇಬೇಕಾದ ಆರ್ಟಿಕಲ್. ಇದು ದೊಡ್ಡ ಆರ್ಟಿಕಲ್ ಆದ್ರೂ ಸಹ ಚೆನ್ನಾಗಿದೆ. ಹೇಗೆ ಬಾಂಡೆಡ್ ಲೇಬರ್, ಜೀತ ಪದ್ಧತಿ ಇನ್ನೂ ಸಹ ಇದೆ. ಒಬ್ಬ ತಾಯಿ ತನ್ನ ಮಗುವನ್ನ ಬೇರೆ ದಾರಿ ಇಲ್ಲದೆ ಚಿಕ್ಕ ವಯಸ್ಸಿನಲ್ಲಿ ಕಳಿಸಿರ್ತಾಳೆ. ಎಷ್ಟೋ ದಿನಗಳ ನಂತರ ಆ ಮಗು ಸತ್ತು ಹೋಗುತ್ತೆ. ಅಂದ್ರೆ ಅದನ್ನ ನೀವು ಓದ್ಬಹುದು, ಬೇಕಿದ್ರೆ UPSC ಮೈಂಡ್ ಗೇಮ್ ಚಾನಲ್ ಸರ್ಚ್ ಮಾಡಿ, ಅಥವಾ ಅದರಲ್ಲಿ ನೀವು ಇದನ್ನ ಆರ್ಟಿಕಲ್ ಅನ್ನ ಪಡಿಬಹುದು, ಅಲ್ಲಿ ಹಾಕಿದ್ದೇನೆ. ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ದಿವಸಕ್ಕೆ ಒಂದು ಆರ್ಟಿಕಲ್ ಆದ್ರೂ ಓದಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಗೆ ಸಮಯ ಸಿಕ್ಕಾಗೆಲ್ಲ ಮಾಡಿ. ಮುಂದೆ, ಸುಪ್ರೀಂ ಕೋರ್ಟ್ ಫ್ಲಾಗ್ಸ್ ಯೂಟ್ಯೂಬರ್ ಸ್ಕ್ಯಾಂಡಲಸ್ ರಿಮಾರ್ಕ್ಸ್ ಅಗೇನ್ಸ್ಟ್ ಸೀನಿಯರ್ ಜಡ್ಜ್. ನಮ್ಮ ಯೂಟ್ಯೂಬರ್ ಕೆಲವೊಂದು ಅವಹೇಳನಕಾರಿ ಹೇಳಿಕೆಗಳನ್ನ ಕೊಟ್ಟಿದ್ದ, ಹಾಗಾಗಿ ಸುಪ್ರೀಂ ಕೋರ್ಟ್ ಅದಕ್ಕೆ ನ್ಯಾಯಾಂಗ ನಿಂದನೆ ಪ್ರಕರಣವನ್ನ ಕೈಗೆತ್ತಿಕೊಂಡಿದೆ. ನ್ಯಾಯಾಂಗ ನಿಂದನೆ, ಕಂಟೆಂಪ್ಟ್ ಆಫ್ ಕೋರ್ಟ್. ಇದರ ಬಗ್ಗೆ MCQ ಮೂಲಕ ತಿಳ್ಕೊಳ್ಳೋಣ, ಆಮೇಲೆ ಕೊಟ್ಟಿದ್ದೇನೆ. ಇನ್ನು ಸೆಂಟರ್ ಆಸ್ಕ್ ಸ್ಟೇಟ್ಸ್ ಟು ರೈಸ್ ಎನ್ರೋಲ್ಮೆಂಟ್ ಇನ್ ಗವರ್ಮೆಂಟ್ ಸ್ಕೂಲ್ಸ್. ಕೇಂದ್ರ ಸರ್ಕಾರ ಮುಖ್ಯವಾಗಿ ಬೇರೆ ಬೇರೆ ಸರ್ಕಾರ ಅಂತಂದ್ರೆ ಇಲ್ಲಿ ನೋಡಿ, ಸ್ಟೇಟ್ಸ್, ಸೆಂಟರ್ ಹೇಗೆ ಅಂತಂದ್ರೆ, ಈಗ ಶಾಲಾ ದಾಖಲಾತಿ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಶಾಲಾ ದಾಖಲಾತಿ ಅಂತಂದ್ರೆ ಮೇಲ್ಗಡೆ ಇದೆ, ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ತಾ ಇದ್ದಾರೆ.
ಆದರೆ ಗೌರ್ಮೆಂಟ್ ಸ್ಕೂಲಿಗೆ ಬರೋರ ಸಂಖ್ಯೆ ಕಡಿಮೆ ಆಗಿದೆ. ಮೋರ್ ಸ್ಟೂಡೆಂಟ್ಸ್ ಆರ್ ಚೂಸಿಂಗ್ ಪ್ರೈವೇಟ್ ಸ್ಕೂಲ್ಸ್ ಇನ್ಸ್ಟೆಡ್ ಆಫ್ ಗೌರ್ಮೆಂಟ್ ಸ್ಕೂಲ್ಸ್ ಇನ್ ಮೆನಿ ಸ್ಟೇಟ್ಸ್ ಲೈಕ್ ತೆಲಂಗಾಣ, ದಕ್ಷಿಣ ಭಾರತದ ರಾಜ್ಯಗಳು, ತಮಿಳುನಾಡು, ಉತ್ತರಾಖಂಡ್, ಉತ್ತರ ಭಾರತದಲ್ಲಿ ಉತ್ತರಾಖಂಡ್ ಅಲ್ಲಿ, ಮತ್ತೆ ನಮ್ಮ ಕೆಳಗಡೆ ದಕ್ಷಿಣ ಭಾರತದ ತೆಲಂಗಾಣ, ತಮಿಳುನಾಡು, ಆಂಧ್ರ ಪ್ರದೇಶ್ ಇಲ್ಲೆಲ್ಲ ಸರ್ಕಾರಿ ಶಾಲೆಯನ್ನು ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಿಗೆ ಜಾಸ್ತಿ ಎನ್ರೋಲ್ ಆಗ್ತಾ ಇದ್ದಾರೆ. ಇವನ್ ದೋ ಮೋಸ್ಟ್ ಸ್ಕೂಲ್ಸ್ ಆರ್ ಗೌರ್ಮೆಂಟ್ ರನ್, ಹೆಚ್ಚಿನ ಶಾಲೆಗಳು ಸರ್ಕಾರನೇ ನಡೆಸ್ತಾ ಇದ್ರು ಅವರೆಲ್ಲ ಖಾಸಗಿ ಶಾಲೆಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಇಸ್ ವರಿಡ್, ಹಾಗಾಗಿ ಸರ್ಕಾರಕ್ಕೆ ಚಿಂತೆ ಆಗ್ಬಿಟ್ಟಿದೆ. And has asked these states to find out why students are leaving government schools and take steps to improve their quality and image. ಹಾಗಾಗಿ ಯಾಕೆ ಇವರು ಶಾಲೆ ಬಿಡ್ತಾ ಇದ್ದಾರೆ, ಈ ಶಾಲೆಗಳನ್ನ ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ, ಫೈಂಡ್ ಔಟ್ ಮಾಡಿ ಕಾರಣವನ್ನ ಅಂತ ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಹೇಳ್ತಾ ಇದೆ. ಮತ್ತೆ ಗುಣಮಟ್ಟ ಮಾನ್ಯತೆಯನ್ನು ಸುಧಾರಿಸಿ ಅದಕ್ಕೋಸ್ಕರ ಕ್ರಮ ಕೈಗೊಳ್ಳಿ ಅಂತ ಕೇಳ್ಕೊಳ್ತಾ ಇದೆ. ಇದಾದ ನಂತರ ಮುಂದೆ ಗೌರ್ಮೆಂಟ್ ಮೀಟ್ಸ್ ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ ಆಫ್ 4.8% ಫಾರ್ ಫಿನಾನ್ಷಿಯಲ್ ಇಯರ್ 25. ಫಿಸ್ಕಲ್ ಡೆಫಿಸಿಟ್ ಬಹಳ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್. ಮೊನ್ನೆ ಪ್ರಿಲಿಮ್ಸ್ ಬರೆದಿರೋರಿಗೆ ಗೊತ್ತಿರುತ್ತೆ, ಕ್ವಶನ್ ಸಹ ಬಂದಿತ್ತು. ಫಿಸ್ಕಲ್ ಡೆಫಿಸಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೇಳಿದ್ರು. ಅಂತಂದ್ರೆ ಇನ್ಮೇಲೆಲ್ಲ ನಾವು ಜಸ್ಟ್ ಟರ್ಮ್ ನೋಡ್ಕೊಂಡ್ರೆ, ಅರ್ಥ ನೋಡ್ಕೊಂಡ್ರೆ ಸಾಕಾಗೋಲ್ಲ. ನೀವು ಎಕಾನಮಿಯಲ್ಲಿ ಸ್ಟಡಿ ಮಾಡ್ತೀರಿ, ಬೇಸಿಕ್ ಆಗಿ ಕ್ಲಾಸ್ ಅಲ್ಲಿ ಅದನ್ನ ಓದ್ತೀರಿ, ಅಲ್ಲೂ ಸಹ ಟರ್ಮ್ ಮಾತ್ರ ಸಾಕಾಗೋದಿಲ್ಲ, ಬಹಳ ಡೀಪ್ ಆಗಿ ಕೇಳ್ತಾ ಇದ್ದಾರೆ. ನೀವು ಒಂದು ಅಬ್ಸರ್ವ್ ಮಾಡಿರಬಹುದು, ಥೀಮ್ಗಳು ಅದೇ ಇದೆ, ಆದ್ರೆ ಆ ಥೀಮ್ ನಲ್ಲಿ ಡೀಪ್ ಆಗಿರೋ ಕ್ವಶನ್ ಗಳನ್ನ ಕೇಳ್ತಾ ಇದ್ದಾರೆ. ಬಜೆಟ್ ಥೀಮ್ ಇದೆ, ಫಿಸ್ಕಲ್ ಡೆಫಿಸಿಟ್ ಮೊದಲು ಸಹ ಪ್ರಶ್ನೆಗಳನ್ನ ಕೇಳಿದ್ರು, ಆದ್ರೆ ನಾವು ಆ ಪ್ರಶ್ನೆಗಳನ್ನ ಮಾತ್ರ ನೋಡ್ಕೊಳ್ತಾ ಇದ್ವಿ. ಈಗ ಸ್ವಲ್ಪ ಡೀಪ್ ಆಗಿ ಏನೇನಿದೆಯೋ ಎಲ್ಲವನ್ನ ನೋಡ್ಕೊಳ್ಬೇಕು. ಇಲ್ಲಿ ಬಂದಿರುವ ವಿಷಯ ಏನಂತಂದ್ರೆ, ಗೌರ್ಮೆಂಟ್ ಕೆಪ್ಟ್ ಇಟ್ಸ್ ಪ್ರಾಮಿಸ್ ಆಫ್ ಕೀಪಿಂಗ್ ದಿ ಫಿಸ್ಕಲ್ ಡೆಫಿಸಿಟ್. ಫಿಸ್ಕಲ್ ಡೆಫಿಸಿಟ್ ಅಂತಂದ್ರೆ ಗ್ಯಾಪ್ ಬಿಟ್ವೀನ್ ವಾಟ್ ಇಟ್ ಸ್ಪೆಂಡ್ಸ್ ಅಂಡ್ ಅರ್ನ್ಸ್. ಸರ್ಕಾರ ಎಷ್ಟು ಗಳಿಸುತ್ತೆ ಮತ್ತು ಎಷ್ಟು ಖರ್ಚು ಮಾಡುತ್ತೆ, ಅದು ಎರಡರ ನಡುವಿನ ಗ್ಯಾಪ್, ಅದು ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೇವೆ, ವಿತ್ತೀಯ ಕೊರತೆ. ಈಗ ಸರ್ಕಾರ 4.8% ಅಷ್ಟು ಫಿಸ್ಕಲ್ ಡೆಫಿಸಿಟ್ ಅನ್ನ ಮೇಂಟೈನ್ ಮಾಡಿದೆ. ಟೋಟಲ್ GDP 4.8% 2024-25 ವಾರ್ಷಿಕವಾಗಿ ಇದಂತ ಮಾಹಿತಿ ಇದು. ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ಸ್ ವರ್ ಲೋವರ್ ದೆನ್ ಎಕ್ಸ್ಪೆಕ್ಟೆಡ್. ಅದೇ ರೀತಿ ಆದಾಯ ತೆರಿಗೆ ಇದೆಯಲ್ವಾ, ಅದು ನಿರೀಕ್ಷೆ ಮಾಡೋದಕ್ಕಿಂತ ಸ್ವಲ್ಪ ಕಡಿಮೆ ಇತ್ತು, ಅಷ್ಟು ತೆರಿಗೆ ಸಂಗ್ರಹ ಆಗಿರ್ಲಿಲ್ಲ, ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್. ಅಂಡ್ ದಿ ಗವರ್ಮೆಂಟ್ ಆಲ್ಸೋ ಅರ್ನ್ ಲೆಸ್ ಫ್ರಾಮ್ ಸೆಲ್ಲಿಂಗ್ ಇಟ್ಸ್ ಶೇರ್ಸ್ ಇನ್ ಪಬ್ಲಿಕ್ ಕಂಪನೀಸ್. ಅದೇ ರೀತಿ ಈಗ ಗೌರ್ಮೆಂಟಿನ ಪಬ್ಲಿಕ್ ಕಂಪನಿಗಳಿರುತ್ತೆ, ಸರ್ಕಾರಿ ಕಂಪನಿಗಳು, ಅದನ್ನ ಪ್ರೈವೇಟ್ ಇಂಡಸ್ಟ್ರಿಗಳಿಗೆ, ಪ್ರೈವೇಟ್ ಖಾಸಗಿ ವಲಯಕ್ಕೆ ಮಾರಾಟ ಮಾಡುತ್ತೆ. ಆವಾಗ ಅದರಿಂದ ಸರ್ಕಾರಕ್ಕೆ ಹಣ ಬರುತ್ತೆ. ಆ ಷೇರುಗಳನ್ನ ಮಾರಾಟ ಮಾಡೋದ್ರಿಂದ ಅದಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ, ಹೂಡಿಕೆಯನ್ನ ಹಿಂತೆಗೆದುಕೊಳ್ಳೋದು. ಸರ್ಕಾರ ಮೊದಲೆಷ್ಟು ಹೂಡಿಕೆ ಮಾಡಿತ್ತು ಅದನ್ನ ಬಿಟ್ಟು ಆ ಹೂಡಿಕೆಗಳನ್ನ, ಷೇರುಗಳನ್ನ ಮಾರಾಟ ಮಾಡೋದು. ಅದು ಸಹ ಅಲ್ಲಿಂದ ಬರ್ತಾ ಇರ್ತಕ್ಕಂಥ ಹಣ ಸಹ ಸ್ವಲ್ಪ ಕಡಿಮೆ ಇತ್ತು, ಬಟ್ ಸ್ಟಿಲ್ ಮ್ಯಾನೇಜ್ ಟು ಕಂಟ್ರೋಲ್ ಓವರ್ ಆಲ್ ಸ್ಪೆಂಡಿಂಗ್. ಆದರೂ ಸಹ ಒಟ್ಟಾರೆ ಖರ್ಚನ್ನ ನಿಯಂತ್ರಿಸೋದ್ರಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಾದ್ಮೇಲೆ ಫೈನಲ್ ಆಗಿ ಒಂದು ಆರ್ಟಿಕಲ್ ಅಂತಂದ್ರೆ, ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಏನಿಲ್ಲ, ಆದ್ರೆ ಜಾಗತಿಕ ಮಟ್ಟದಲ್ಲಿ ನೋಡಿ, 100% ಆಫ್ ಗಾಜಾನ್ಸ್ ಎಟ್ ರಿಸ್ಕ್ ಆಫ್ ಫೆಮೈನ್ ವಾರ್ನ್ಸ್ UN ಏಜೆನ್ಸಿ. ಗಾಜಾ ಇಸ್ ದಿ ಹಂಗ್ರಿಯಸ್ಟ್ ಪ್ಲೇಸ್ ಆನ್ ಅರ್ತ್, ಯುನೈಟೆಡ್ ನೇಷನ್ಸ್ ಆಡ್ ಆನ್ ಫ್ರೈಡೆ. ಅಲ್ಲಿ ಯುದ್ಧ ಆಗ್ತಾ ಇದೆ ನೋಡಿ, ಎಲ್ಲ ಅವರಿಗೋಸ್ಕರ ಬೇರೆ ಬೇರೆ ಕಡೆಯಿಂದ ಸಹಾಯದ ಹಸ್ತ ಚಾಚ್ತಾ ಇದ್ದಾರೆ ಎಷ್ಟೋ ದೇಶಗಳು. ಆದ್ರೆ ನೋಡಿ, ಪ್ಯಾಲೆಸ್ಟೀನಿಯನ್ ಸ್ಟ್ರಗಲ್ ಟು ಗೆಟ್ ಡೊನೇಟೆಡ್ ಫುಡ್ ಎಟ್ ಅ ಕಮ್ಯುನಿಟಿ ಕಿಚನ್ ಇನ್ ನಾರ್ದನ್ ಗಾಜಾ ಸ್ಟ್ರಿಪ್. ದೊಡ್ಡ ಯುದ್ಧಗಳಾಗ್ತಾ ಇರೋದ್ರಿಂದ ಜನರು ಕಂಗೆಟ್ಟು ಹೋಗಿದ್ದಾರೆ. ಬರಗಾಲದ ಪರಿಸ್ಥಿತಿ, ಏನೂ ಸಿಗ್ತಾ ಇಲ್ಲ ಆಹಾರ. ಯಾವುದೋ ಎಲ್ಲೋ ಒಂದ್ ಕಡೆ ಈ ಫೋಟೋ ಕೊಟ್ಟಿದಾರಲ್ವಾ, ಅವರಿಗೆ ಫುಡ್ ಅನ್ನ ಡೊನೇಟ್ ಮಾಡ್ತಾ ಇದ್ದಾರೆ, ಆದ್ರೆ ಎಷ್ಟು ನುಗ್ಗಲಿದೆ, ಅವ್ರಿಗೆ ಎಷ್ಟು ದಿನದಿಂದ ಅವ್ರ ಆಹಾರ ಸಿಕ್ತಿಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಎಷ್ಟು ಜನ ಅಲ್ಲಿ ನುಗ್ಗಲಾಗ್ತಾ ಇದೆ, ಆಹಾರ ಸಿಗ್ತಾ ಇಲ್ಲ. ಯುದ್ಧದಿಂದ ಎಂತೆಂತ ಪರಿಸ್ಥಿತಿ ಆಗುತ್ತೆ ನಮ್ಗೆ ಗೊತ್ತಿದ್ರು ಸಹ ಯುದ್ಧಗಳನ್ನೇ ಮತ್ತೆ ಮುಂದುವರಿಸ್ತಾ ಇರ್ತೇವೆ. ಜಾಗತಿಕವಾಗಿ ನೀವು ನೋಡ್ತಾನೆ ಇದ್ದೀರಿ. ಇದಾದ್ಮೇಲೆ ನೋಡಿ, ಇದು ಇಂಪಾರ್ಟೆಂಟು. ಮುಂದಿನ ಸೋಮವಾರದಿಂದ ನಾವು ಇನ್ನಷ್ಟು ಇಂಥ MCQ ಗಳನ್ನ ನೋಡ್ತೇವೆ, ಅದ್ರ ಮೂಲಕ ಕಲಿತೇವೆ. ಯಾಕಂತಂದ್ರೆ ಒಂದು ಕ್ವಶನ್ ಹೇಗ್ ಬರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ, ಅದೇ ರೀತಿ ಆ ಒಂದು ಕ್ವಶನ್ ನ ಮೂಲಕನೇ ನಾವು ಕಲಿತಾ ಹೋಗ್ತೇವೆ. ವಿತ್ ರೆಫರೆನ್ಸ್ ಟು ರೀಸೆಂಟ್ ಟ್ರೆಂಡ್ಸ್ ಇನ್ ಗವರ್ಮೆಂಟ್ ಸ್ಕೂಲ್ಸ್ ಎನ್ರೋಲ್ಮೆಂಟ್ ಇನ್ ಇಂಡಿಯಾ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಎನ್ರೋಲ್ಮೆಂಟ್ ಹೇಗಾಗ್ತಾ ಇದೆ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಮತ್ತೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅಂತ ಜಸ್ಟ್ ಒಂದು ನ್ಯೂಸ್ ನೋಡಿದ್ವಿ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಮೊದಲನೇದು, ಸ್ಟೇಟ್ಸ್ ಲೈಕ್ ತೆಲಂಗಾಣ, ಉತ್ತರಾಖಂಡ್, ತಮಿಳುನಾಡು ಅಂಡ್ ಆಂಧ್ರ ಪ್ರದೇಶ್ ಹ್ಯಾವ್ ಅಬ್ಸರ್ವ್ಡ್ ಅ ಡಿಕ್ಲೈನಿಂಗ್ ಎನ್ರೋಲ್ಮೆಂಟ್. ಇಲ್ಲೆಲ್ಲ ಎನ್ರೋಲ್ಮೆಂಟ್ ಕಡಿಮೆ ಆಗ್ತಾ ಇದೆ. ಟ್ರೆಂಡ್ ಇನ್ ಗವರ್ಮೆಂಟ್ ಸ್ಕೂಲ್ಸ್ ಕಂಪೇರ್ಡ್ ಟು ಅನ್ಏಡೆಡ್ ಪ್ರೈವೇಟ್ ಸ್ಕೂಲ್ಸ್. ಇನ್ ಅನ್ಏಡೆಡ್ ಪ್ರೈವೇಟ್ ಸ್ಕೂಲ್ಸ್ ಇರುತ್ತಲ್ವಾ, ಅದಕ್ಕೆ ಕಂಪೇರ್ ಮಾಡಿದ್ರೆ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಎನ್ರೋಲ್ಮೆಂಟ್ ಕಡಿಮೆ ಆಗಿದೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಇಲ್ಲಿ ನೋಡಿ, ಎರಡನೇದು ಯುಡೈಸ್ ಅಥವಾ ಉಡೀಸ್, ಯುನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಶನ್ ಪ್ಲಸ್ ಅಂತ ಕರೀತಾರೆ, ಯುಡೀಸ್ ಪ್ಲಸ್ ಅಂತ ಹೇಳ್ತಾರೆ.
ಈ ಡೇಟಾ ಯುಡಿಸ್ ಅನ್ನುವಂತಹ ಒಂದು ಸರ್ವೆ, ಆ ಡೇಟಾ ಇಸ್ ಯೂಸ್ಡ್ ಆಸ್ ಅ ಪ್ರೈಮರಿ ಸೋರ್ಸ್ ಟು ಮಾನಿಟರ್ ಅಂಡ್ ಅನಲೈಸ್ ಸ್ಕೂಲ್ ಎನ್ರೋಲ್ಮೆಂಟ್ ಪ್ಯಾಟರ್ನ್ ಅಕ್ರಾಸ್ ಸ್ಟೇಟ್ಸ್. ಈಗ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಯಾವ ರೀತಿ ಎನ್ರೋಲ್ಮೆಂಟ್ ಆಗ್ತಾ ಇದೆ ಅನ್ನುವನ್ನ ತಿಳ್ಕೊಳ್ಳಿಕ್ಕೆ ಯುಡಿಸ್ ಡೇಟಾವನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಮೂರನೇದು, ರಿಡಕ್ಷನ್ ಇನ್ ಗವರ್ಮೆಂಟ್ ಸ್ಕೂಲ್ ಎನ್ರೋಲ್ಮೆಂಟ್ ಇಸ್ ಸೋಲಿ ಅಟ್ರಿಬ್ಯೂಟೆಡ್ ಟು ಮೈಗ್ರೇಷನ್ ಆಫ್ ಸ್ಟೂಡೆಂಟ್ಸ್ ಟು ಪ್ರೈವೇಟ್ ಸ್ಕೂಲ್ಸ್. ಈಗ ಗವರ್ಮೆಂಟ್ ಸ್ಕೂಲಲ್ಲಿ ಎನ್ರೋಲ್ಮೆಂಟ್ ಕಡಿಮೆ ಆಗಿದೆ, ಅದಕ್ಕೆ ಕಾರಣ ಒಂದೇ ಕಾರಣ, ಇವ್ರು ಈ ಸ್ಟೇಟ್ಮೆಂಟ್ ಹೇಳ್ತಾ ಇರೋ ಪ್ರಕಾರ ಪ್ರೈವೇಟ್ ಸ್ಕೂಲಿಗೆ ಮೈಗ್ರೇಟ್ ಆಗಿದಾರಲ್ವಾ, ಅದೊಂದೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸೋಲಿ ಇದೆಲ್ಲ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಗಳು, ಬಹಳ ಚೆನ್ನಾಗಿ ನೆನಪಿಟ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಬೇಕಿದ್ರೆ ನೀವು ಥಿಂಕ್ ಮಾಡಬಹುದು. ಕೇಳ್ತಿರೋದೇನು ಕೆಳಗಡೆ ನೋಡಿ, ಇನ್ನೊಂದು ಸ್ಟೇಟ್ಮೆಂಟ್ ಇದೆ. ಫೋರ್ತ್ ನೋಡಿ, ಎಜುಕೇಶನ್ ಮಿನಿಸ್ಟ್ರಿ ಹ್ಯಾಸ್ ಆಸ್ಕ್ಡ್ ಸ್ಟೇಟ್ಸ್ ಟು ಐಡೆಂಟಿಫೈ ರೂಟ್ ಕಾಸಸ್ ಅಂಡ್ ಟೇಕ್ ರೆಮಿಡಿಯಲ್ ಮೆಜರ್ಸ್ ಅಂಡರ್ ಸ್ಕೀಮ್ಸ್ ಲೈಕ್ ಸಮಗ್ರ ಶಿಕ್ಷಾ. ಕೇಂದ್ರದ ಶಿಕ್ಷಣ ಇಲಾಖೆ ಕೇಳ್ಕೊಳ್ತಾ ಇದೆ ರಾಜ್ಯಗಳ ಹತ್ರ, ಇದಕ್ಕೇನು ಕಾರಣ ಮತ್ತೆ ಪರಿಹಾರಗಳನ್ನ ಕೈಗೆತ್ಕೊಳ್ಳಿ ಅಂತ. ನೀವು ನೋಡಿದ ನ್ಯೂಸ್ ನಲ್ಲಿ ಕೆಲವೊಂದು ಪಾಯಿಂಟ್ ಇತ್ತು, ಆದ್ರೆ ಈ ತರ ಕ್ವಶನ್ ಗಳು ಬಂದಾಗ ಇದನ್ನ ಟ್ಯಾಕಲ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಒಂದು ಗೆಸ್ ಮಾಡಬಹುದು, ಪಾಸ್ ಮಾಡಿ. ಹೌ ಮೆನಿ ಆಫ್ ದಿ ಅಬೋವ್ ಸ್ಟೇಟ್ಮೆಂಟ್ ಕರೆಕ್ಟ್? ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಇದರಲ್ಲಿ ಅಂತ ಉತ್ತರವನ್ನ ನೋಡೋಣ. ನೋಡಿ, ಹೌ ಮೆನಿ ಅಂತ ಕೇಳಿದಾಗ ಎಲ್ಲಾ ಸ್ಟೇಟ್ಮೆಂಟ್ ಗೊತ್ತಿರಬೇಕು, ಕೇವಲ ಯಾವುದೋ 1 2 3 4 ಇಲ್ಲಿ ಆ ತರ ಕೊಡ್ಲಿಲ್ಲ. ಕೊಟ್ಟಿರೋದು ಹೌ ಮೆನಿ, ಎಲ್ಲಾ ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ಕರೆಕ್ಟ್ ಇದೆ ಅಂತ ಗೊತ್ತಿದ್ರೆ ಮಾತ್ರ ಇದನ್ನ ಟಿಕ್ ಮಾಡ್ಲಿಕ್ಕೆ ಆಗೋದು. ಓನ್ಲಿ 2, ಓನ್ಲಿ 3, ಓನ್ಲಿ 1, ಓನ್ಲಿ 4. ಉತ್ತರ ನೋಡೋಣ. ಓನ್ಲಿ 3 ಇದರಲ್ಲಿ 3 ಸ್ಟೇಟ್ಮೆಂಟ್ಗಳು ಮಾತ್ರ ಕರೆಕ್ಟ್. ಯಾಕಂತಂದ್ರೆ ಈಗ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಫಸ್ಟ್ ಸ್ಟೇಟ್ಮೆಂಟ್ ಇತ್ತಲ್ವಾ ನೋಡಿ, ತೆಲಂಗಾಣ ಉತ್ತರಾಖಂಡ, ಇದ್ರ ಬಗ್ಗೆ ನೋಡಿದ್ವಿ ನ್ಯೂಸ್ ಅಲ್ಲಿ. ನ್ಯೂಸ್ ಹೈಲೈಟ್ ಡಿಕ್ಲೈನಿಂಗ್ ಎನ್ರೋಲ್ಮೆಂಟ್ ಗವರ್ಮೆಂಟ್ ಸ್ಕೂಲ್ ತೆಲಂಗಾಣ, ಉತ್ತರಾಖಂಡ್, ತಮಿಳುನಾಡು, ಇದು ಕರೆಕ್ಟ್ ಅಲ್ವಾ. ಎರಡನೇದು ಕರೆಕ್ಟ್. ಈಗ ಇದು ಇಂಪಾರ್ಟೆಂಟ್, ಯುಡಿಸ್ ಡೇಟಾವನ್ನ ಯೂಸ್ ಮಾಡ್ಕೊಳ್ತಾರೆ. ಈ ತರ ಒಂದು ಮಾಹಿತಿ ಬಂದಾಗ ನನ್ನ ಪ್ರಕಾರ ನೀವು ಬೇರೆ ಕಡೆ ನೋಟ್ ಇಟ್ಕೊಂಡು ಅದ್ರಲ್ಲಿ ನೋಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಯಾಕಂತಂದ್ರೆ ಇದು ಬಿಟ್ಟು ಹೋಗುತ್ತೆ ಎಷ್ಟೋ ಸಾರಿ. ನೀವು ಓದದೇ ಇರೋ ಡೇಟಾಗಳು ಬಂದಾಗ, ಒಂದ್ ವೇಳೆ ನೀವು ಆಲ್ರೆಡಿ ಬೇಸಿಕ್ ಅನ್ನ ಕವರ್ ಮಾಡಿದಿರಿ ಅಂತ ಆದ್ರೂ ಸಹ, ಅಥವಾ ಕರೆಂಟ್ ಅಫೇರ್ಸ್ ನೇರವಾಗಿ ನೋಡ್ತಾ ಇದ್ದೀರಿ ಅಂತಂದ್ರೂ ಸಹ, ಇದನ್ನ ನೋಟ್ ಮಾಡ್ಕೊಳ್ಳಿ. ಯಾವ ಡೇಟಾವನ್ನ ಯೂಸ್ ಮಾಡ್ತಾರೆ? ಯುಡಿಸ್ ಡೇಟಾ ರಿಪೀಟೆಡ್ಲಿ ಸೈಟೆಡ್ ಆಸ್ ದಿ ಸೋರ್ಸ್ ಆಫ್ ಎನ್ರೋಲ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್. ಈ ಒಂದು ಎನ್ರೋಲ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಯಾವ ಡೇಟಾ ಯೂಸ್ ಮಾಡಿದ್ದಾರೆ? ಯುಡಿಸ್ ಡೇಟಾವನ್ನ ಯೂಸ್ ಮಾಡಿದ್ದಾರೆ. ಮೂರನೇ ಸ್ಟೇಟ್ಮೆಂಟ್ ನೋಡಿ, ಸೋಲಿ ಅಂತ ಕೇಳಿದ್ದಾರೆ. ಅಂತಂದ್ರೆ ಒಂದೇ ಕಾರಣ, ಅವರು ಪ್ರೈವೇಟ್ ಬೇರೆ ಸ್ಕೂಲಿಗೆ ಹೋಗಿದ್ ಮಾತ್ರ ಕಾರಣ ಎನ್ರೋಲ್ಮೆಂಟ್ ಕಡಿಮೆ ಆಗ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಇನ್ಕರೆಕ್ಟ್. ಯಾಕಂತಂದ್ರೆ ವೈಲ್ ಸ್ಟೂಡೆಂಟ್ ಮೈಗ್ರೇಷನ್ ಟು ಪ್ರೈವೇಟ್ ಸ್ಕೂಲ್ಸ್ ಇಸ್ ಅ ಮೇಜರ್ ಫ್ಯಾಕ್ಟರ್, ಅದೊಂದು ಮುಖ್ಯವಾದ ಕಾರಣ ಹೌದು. ದ ರಿಡಕ್ಷನ್ ಇಸ್ ಎನ್ರೋಲ್ಮೆಂಟ್ ಆಲ್ಸೋ ಇನ್ಕ್ಲೂಡ್ಸ್ ಅದರ್ ಫ್ಯಾಕ್ಟರ್ಸ್, ಆದ್ರೆ ಅದರಲ್ಲಿ ಬೇರೆ ಬೇರೆ ಅಂಶಗಳು ಸಹ ಇದೆ. ಸಚ್ ಆಸ್ ಡೇಟಾ ಕ್ಲೆನ್ಸಿಂಗ್ ಎಕ್ಸಸೈಸಸ್. ಡೇಟಾ ಕ್ಲೆನ್ಸಿಂಗ್ ಅಂತಂದ್ರೆ ಗೌರ್ಮೆಂಟ್ ಏನ್ ಮಾಡುತ್ತೆ? ವೆರಿಫೈಯಿಂಗ್ ಅಂಡ್ ಅಪ್ಡೇಟಿಂಗ್ ದ ಸ್ಕೂಲ್ ಎನ್ರೋಲ್ಮೆಂಟ್ ರೆಕಾರ್ಡ್. ಸರ್ಕಾರದ ಎಷ್ಟೋ ದಾಖಲೆಗಳನ್ನ ವೆರಿಫೈ ಮಾಡಿ ಮತ್ತೆ ಅಪ್ಡೇಟ್ ಮಾಡ್ತಾ ಇದೆ, ರಿಮೂವ್ ಮಾಡ್ತಾ ಇದೆ ಡೂಪ್ಲಿಕೇಟ್ ಗಳನ್ನ, ಔಟ್ಡೇಟ್ ಆಗಿರೋದನ್ನ, ಇನ್ಕರೆಕ್ಟ್ ಎಂಟ್ರಿಗಳನ್ನ. ಈ ತರ ಕೆಲವೊಂದು ಸಮಸ್ಯೆಗಳಿದೆ. ಹಾಗಾಗಿ ಸಹ ಎನ್ರೋಲ್ಮೆಂಟ್ ಡೇಟಾದಲ್ಲಿ ಕೆಲವೊಂದು ತಪ್ಪುಗಳನ್ನ ಸರಿ ಮಾಡ್ತಾ ಇರೋ ಕಾರಣದಿಂದ ಸಹ ಈ ಒಂದು ಕಾರಣ ಅಂತಂದ್ರೆ ಯಾವುದಕ್ಕೆ? ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಕಡಿಮೆ ಆಗ್ತಾ ಇರೋದಕ್ಕೆ ಕೆಲವೊಂದು ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ತಾ ಇರೋದು ಮಾತ್ರ ಕಾರಣ ಅಲ್ಲ, ಗೌರ್ಮೆಂಟ್ ಡೇಟಾ ಕ್ಲೀನ್ ಮಾಡ್ತಾ ಇರೋದು ಸಹ ಒಂದು ಕಾರಣ. ಇನ್ನು ಆಧಾರ್ ವೆರಿಫಿಕೇಶನ್ ಸಹ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ ಸಮ್ ಸ್ಟೇಟ್ಸ್, ಮಹಾರಾಷ್ಟ್ರ, ಕೇರಳದಲ್ಲೆಲ್ಲ ಡೇಟಾ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಅದು ಸಹ ಒಂದು ಕಾರಣ. ಇನ್ನು ನಾಲ್ಕನೇ ಸ್ಟೇಟ್ಮೆಂಟ್ ಏನಿತ್ತು? ಎಜುಕೇಶನ್ ಮಿನಿಸ್ಟ್ರಿ ಈ ರೀತಿ ಕೇಳ್ಕೊಂಡಿದೆ ಅಂತ. ಹೌದು, ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೇಳ್ಕೊಳ್ತಾ ಇದೆ. ಅದರಲ್ಲಿ ಶಿಕ್ಷಣ ಇಲಾಖೆ ಈ ರೀತಿ ಏನ್ ಮಾಡ್ತಾ ಇದೆ, ಏನು ಅದರ ಮುಖ್ಯವಾದ ಕಾರಣಗಳೇನು, ರೂಟ್ ಕಾಸ್ ಏನು, ಮತ್ತೆ ಅದಕ್ಕೆ ರೆಮಿಡಿಯಲ್ ಸ್ಟೆಪ್ಸ್ ಗಳನ್ನ, ಪರಿಹಾರಗಳನ್ನ ಕೈಗೆತ್ಕೊಳ್ಳಿ ಅಂತ ಕೇಳ್ತಾ ಇದೆ. ಇನ್ನು ಮುಂದಿನ ಕ್ವಶನ್ ನೋಡಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಇಂಡಿಯಾಸ್ ಫಿಸ್ಕಲ್ ಪಾಲಿಸಿ ಅಂಡ್ ಬಜೆಟಿಂಗ್. ಬಹಳ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಫಿಸ್ಕಲ್ ಕನ್ಸಾಲಿಡೇಷನ್ ಏಮ್ಸ್ ಟು ರೆಡ್ಯೂಸ್ ಫಿಸ್ಕಲ್ ಡೆಫಿಸಿಟ್ ಗ್ರಾಜುವಲಿ ಓವರ್ ಟೈಮ್. FRBM ಆಕ್ಟ್ ಅಂತ ಒಂದು ಆಕ್ಟ್ ಬರುತ್ತೆ, ಅದನ್ನ ನೀವು ಸ್ಟ್ಯಾಟಿಕಲ್ಲಿ ಓದ್ತೀರಿ. ಕೆಲವೊಂದು ಟರ್ಮ್ಗಳು ಎಲ್ಲ ಅರ್ಥ ಆಗುತ್ತೆ. ಒಂದ್ಸಾರಿ ಓದಿದಾಗ ಮತ್ತೆ ಈ ತರ ನ್ಯೂಸ್ಗಳನ್ನ ಕೇಳಿದಾಗ ನಿಮಗೆ ಹೆಚ್ಚು ನೆನಪಾಗುತ್ತೆ ಅದು. ಫಿಸ್ಕಲ್ ಡೆಫಿಸಿಟ್ ಗ್ರಾಜುವಲಿ ಓವರ್ ಟೈಮ್. ಫಿಸ್ಕಲ್ ಡೆಫಿಸಿಟ್ ಅನ್ನ ನಿಧಾನವಾಗಿ, ಸಮಯ ಸರಿದ ಹಾಗೆ ಅದನ್ನ ಕಡಿಮೆ ಮಾಡಬೇಕು ಅನ್ನುವಂತ ಗುರಿ ಇಟ್ಕೊಂಡಿದ್ದಾರೆ. ಆಸ್ ರಿಫ್ಲೆಕ್ಟೆಡ್ ಇನ್ ದಿ ಗವರ್ಮೆಂಟ್ಸ್ ಗ್ಲೈಡ್ ಪಾತ್ ಟು 4.4% ಆಫ್ GDP ಬೈ ಫಿನಾನ್ಷಿಯಲ್ ಇಯರ್ 26. ಈ ವರ್ಷ 4.4% ಅಷ್ಟು ಫಿಸ್ಕಲ್ ಡೆಫಿಸಿಟ್ ಆಗಿದೆಯಲ್ವಾ, ಇದನ್ನು ಸಾಧಿಸಿದ್ದೇವೆ ನಾವು. ಡಿಸ್ಇನ್ವೆಸ್ಟ್ಮೆಂಟ್ ಪ್ರೊಸೀಡ್ಸ್ ಫಾರ್ಮ್ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಮಿಸಲೇನಿಯಸ್ ಕ್ಯಾಪಿಟಲ್ ರಿಸೆಪ್ಟ್ ಅಂಡ್ ಇಂಪ್ಯಾಕ್ಟ್ ಫಿಸ್ಕಲ್ ರೆವೆನ್ಯೂ. ಡಿಸ್ಇನ್ವೆಸ್ಟ್ಮೆಂಟ್ ಪ್ರೊಸೀಡ್ ಫಾರ್ಮ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದ್ರ ಬಗ್ಗೆ ಗೊತ್ತಿರೋರು ಒಂದ್ಸಾರಿ ಚೆಕ್ ಮಾಡಬಹುದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ ಅಂತ.
ಲೋವರ್ ಫಿಸಿಕಲ್ ಡೆಫಿಸಿಟ್ ಆಲ್ವೇಸ್ ಇಂಡಿಕೇಟ್ಸ್ ಹೈಯರ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಕಂಟ್ರೋಲ್ ಅಂಡ್ ಬೆಟರ್ ಫಿಸಿಕಲ್ ಹೆಲ್ತ್. ಈಗ ಫಿಸಿಕಲ್ ಡೆಫಿಸಿಟ್ ವಿತ್ತೀಯ ಕೊರತೆ ಕಂಟ್ರೋಲ್ ಇದೆ, ಕಡಿಮೆ ಇದೆ ಅಂತಂದ್ರೆ ಯಾವಾಗ್ಲೂ ಅದು, ಅದರ ಅರ್ಥ ಏನು, ಯಾವಾಗ್ಲೂ ಸರ್ಕಾರದ ಫಿಸಿಕಲ್ ಹೆಲ್ತ್, ಆರ್ಥಿಕ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥನ. ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಕಂಟ್ರೋಲ್ ಅಂಡ್ ಬೆಟರ್ ಫಿಸಿಕಲ್ ಹೆಲ್ತ್ ಯಾವಾಗ್ಲೂ ಅಂತ ಕೆಲ ನೋಡಿ, ಇದು ಸಹ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್, ಆಲ್ವೇಸ್. ಇನ್ನು ಟ್ಯಾಕ್ಸ್ ರೆವೆನ್ಯೂ ಇನ್ಕ್ಲೂಡಿಂಗ್ ಇನ್ಕಮ್ ಟ್ಯಾಕ್ಸ್ ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಆರ್ ಮೇಜರ್ ಕಂಪೋನೆಂಟ್ಸ್ ಆಫ್ ದಿ ಗವರ್ಮೆಂಟ್ಸ್ ಟೋಟಲ್ ರೆವೆನ್ಯೂ ರಿಸಿಪ್ಟ್. ಮುಖ್ಯವಾಗಿ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಎಲ್ಲ ಇದೆಯಲ್ವಾ, ಇದು ಸರ್ಕಾರದ ಆದಾಯದ ಮುಖ್ಯವಾದ ಮೂಲ ರೆವೆನ್ಯೂ ರೆಸಿಪ್ಟ್ಗಳಲ್ಲಿ ಅನ್ನೋದು ಹೇಳ್ತಾ ಇದ್ದಾರೆ 4ನೇ ಸ್ಟೇಟ್ಮೆಂಟ್ ಅಲ್ಲಿ. ಇದರಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಯಾವ್ದು ಕೇಳ್ತಾ, ಇಲ್ಲಿ ನೀವು ಬೇಕಿದ್ರೆ ಎಲಿಮಿನೇಟ್ ಮಾಡಬಹುದು, ಯಾವ್ದಾದ್ರು ಗೊತ್ತಿದ್ರೆ ಪಾಸ್ ಮಾಡಿ ನೋಡಬಹುದು. ಉತ್ತರವನ್ನು ನೋಡೋಣ. 1 to 4 ಓನ್ಲಿ ಆನ್ಸರ್, ಕರೆಕ್ಟ್ ಆಗಿರೋ ಆನ್ಸರ್ 1 ಇಸ್ ಕರೆಕ್ಟ್. ಫಿಸಿಕಲ್ ಕನ್ಸಾಲಿಡೇಷನ್ ಇನ್ವಾಲ್ವ್ಸ್, ಕನ್ಸಾಲಿಡೇಷನ್ ನಲ್ಲಿ ಏನೇನು ಬರುತ್ತೆ, ರಿಡಕ್ಷನ್ ಇನ್ ಫಿಸಿಕಲ್ ಡೆಫಿಸಿಟ್, ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡೋದು ಬರುತ್ತೆ. ಗೌರ್ಮೆಂಟ್ ಟಾರ್ಗೆಟ್ 2026ಕ್ಕೆ, ಫಿನಾನ್ಷಿಯಲ್ ಇಯರ್ 2026ಕ್ಕೆ 4.4ರಷ್ಟು ಗೌರ್ಮೆಂಟ್ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್. ನೋಡಿ 2ನೇ ಸ್ಟೇಟ್ಮೆಂಟ್ ಅಲ್ಲಿ ನೋಡಿ, ಡಿಸ್ಇನ್ವೆಸ್ಟ್ಮೆಂಟ್ ಪ್ರೊಸೀಡ್ಸ್ ಅಂತ ಒಂದು ಬಂದಿತ್ತಲ್ವಾ, ಏನು, disinvestment proceeds are the money the government earns by selling its shares or stakes in public sector companies. ಹೂಡಿಕೆ ಹಿಂತೆಗೆತ ಅವಾಗ ನೋಡಿದ್ದು, ಅದಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಪ್ರೊಸೀಡ್ಸ್, ಅದ ಹೂಡಿಕೆ ಹಿಂತೆಗೆತದಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ, ಅದ ಆದಾಯವನ್ನ ಡಿಸ್ಇನ್ವೆಸ್ಟ್ಮೆಂಟ್ ಪ್ರೊಸೀಡ್ಸ್ ಅಂತ ಕರೀತೇವೆ. ದಿಸ್ ಮನಿ ಇಸ್ ಕೌಂಟೆಡ್ ಆಸ್ ಪಾರ್ಟ್ ಆಫ್ ಮಿಸಲೇನಿಯಸ್ ಕ್ಯಾಪಿಟಲ್ ರಿಸಿಪ್ಟ್. ಇದನ್ನ ನಾವು ಮಿಸಲೇನಿಯಸ್ ಕ್ಯಾಪಿಟಲ್ ರಿಸಿಪ್ಟ್ ನ ಭಾಗವಾಗಿ ಕನ್ಸಿಡರ್ ಮಾಡ್ತೇವೆ. ವಿಚ್ ಇಸ್ ಅ ಕ್ಯಾಟಗರಿ ಆಫ್ ಗವರ್ಮೆಂಟ್ ಇನ್ಕಮ್ ದಟ್ ಕಮ್ಸ್ ಫ್ರಮ್ ದಿ ಸೋರ್ಸಸ್ ಅದರ್ ದೆನ್ ರೆಗ್ಯುಲರ್ ಟ್ಯಾಕ್ಸಸ್ ಆರ್ ಫೀಸ್. ಮಿಸಲೇನಿಯಸ್ ಕ್ಯಾಪಿಟಲ್ ರಿಸಿಪ್ಟ್ ಅಂತಂದ್ರೆ ಏನು, ನಾರ್ಮಲ್ ಆಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಫೀಸ್ ಗಳಿಂದ ಹಣ ಬರ್ತಿತ್ತು ಅಲ್ವಾ, ಆದಾಯ ಬರ್ತಾ ಇತ್ತು. ಅದನ್ನ ಬಿಟ್ಟು ಮಿಸಲೇನಿಯಸ್ ಬೇರೆ ಮೂಲಗಳು, ಸರ್ಕಾರದ ಇತರ ಮೂಲಗಳು ಅಂತ ಹೇಳಬಹುದು. ಇತರ ಆದಾಯದ ಮೂಲದಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಪ್ರೊಸೀಡ್ಗಳು ಸಹ ಬರುತ್ತೆ. ಆದಾಯ ಯಾವುದು, ಹೂಡಿಕೆ ಹಿಂತೆಗೆತದಿಂದ ಬರೋದು. These receipts are add to the government's total revenue and affect how much money the government has spent or borrow. ಹಾಗಾಗಿ ಸರ್ಕಾರದ ಆದಾಯಕ್ಕೆ ಇದು ಬಂದು ಸೇರ್ಕೊಳ್ಳುತ್ತೆ. ಹಾಗಾಗಿ ಆದಾಯ ಯಾವಾಗ ಬರುತ್ತೋ ಆವಾಗ ನಾವು ಎಷ್ಟು ಸ್ಪೆಂಡ್ ಮಾಡಬಹುದು ಅನ್ನೋದ್ರ ಮೇಲೆ ಅದು ಸಹ ಅಫೆಕ್ಟ್ ಆಗುತ್ತೆ. ಹಾಗಾಗಿ 2ನೇ ಸ್ಟೇಟ್ಮೆಂಟ್ ಸಹ ಕರೆಕ್ಟ್. 3ನೇ ಸ್ಟೇಟ್ಮೆಂಟ್ ನೋಡಿ, ಇದು ಇನ್ಕರೆಕ್ಟ್. ನೋಡಿ, ಲೋವರ್ ಫಿಸಿಕಲ್ ಡೆಫಿಸಿಟ್, ವಿತ್ತೀಯ ಕೊರತೆ ಕಡಿಮೆ ಆಗಿದೆ ಅಂತ ಅರ್ಥ ಯಾವಾಗ್ಲೂ ಡಸ್ ನಾಟ್ ಆಲ್ವೇಸ್ ಮೀನ್ ಬೆಟರ್ ಫಿಸಿಕಲ್ ಹೆಲ್ತ್. ವಿತ್ತೀಯ ಕೊರತೆ ಕಡಿಮೆ ಇದೆ ಅಂದ ಮಾತ್ರಕ್ಕೆ ಫಿಸಿಕಲ್ ಹೆಲ್ತ್ ಚೆನ್ನಾಗಿದೆ ಅಂತ ಅಲ್ಲ. ಇಟ್ ಕುಡ್ ಆಲ್ಸೋ ರಿಫ್ಲೆಕ್ಟ್ ರೆಡ್ಯೂಸ್ಡ್ ಗವರ್ಮೆಂಟ್ ಸ್ಪೆಂಡಿಂಗ್. ಸರ್ಕಾರ ಸಹ ಖರ್ಚನ್ನ ಕಡಿಮೆ ಮಾಡಿರಬಹುದಲ್ವಾ ಎಷ್ಟೋ ವಿಷಯಗಳಲ್ಲಿ. ಈಗ ಯೋಜನೆಗಳನ್ನ ಕಡಿಮೆ ಮಾಡಿ ಅದಕ್ಕೆ ಸ್ಪೆಂಡ್ ಮಾಡೋದನ್ನ ಕಡಿಮೆ ಮಾಡಿಬಿಟ್ರೆ ಅವಾಗೂ ಸಹ ಫಿಸಿಕಲ್ ಹೆಲ್ತ್ ಚೆನ್ನಾಗಿರಲ್ಲ, ಮತ್ತೆ ಫಿಸಿಕಲ್ ಡೆಫಿಸಿಟ್ ಕಡಿಮೆ ಇರುತ್ತೆ. ವಿಚ್ ಮೈಟ್ ಇಂಪ್ಯಾಕ್ಟ್ ಗ್ರೋತ್ ಆರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನೆಗೆಟಿವ್ಲಿ. ಈಗ ಯಾವಾಗ ಗವರ್ಮೆಂಟ್ ಸ್ಪೆಂಡಿಂಗ್ ಕಡಿಮೆ ಮಾಡುತ್ತೋ ಅವಾಗ ಆರ್ಥಿಕ ಬೆಳವಣಿಗೆ ಕುಗ್ತಾ ಹೋಗುತ್ತೆ, ಮತ್ತೆ ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೂ ಸಹ ಇದು ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ. ಫಿಸಿಕಲ್ ಹೆಲ್ತ್ ಡಿಪೆಂಡ್ಸ್ ಆನ್ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇನ್ಕ್ಲೂಡಿಂಗ್ ದಿ ಕ್ವಾಲಿಟಿ ಅಂಡ್ ಸಸ್ಟೈನಬಿಲಿಟಿ ಎಕ್ಸ್ಪೆಂಡಿಚರ್ ಅಂಡ್ ರೆವೆನ್ಯೂ. ಫಿಸಿಕಲ್ ಹೆಲ್ತ್ ಅನ್ನೋದು ಬೇರೆ ಅಂಶಗಳ ಮೇಲೆ ಡಿಪೆಂಡ್ ಹಾಕೊಂಡಿದೆ, ಕೇವಲ ಫಿಸಿಕಲ್ ಡೆಫಿಸಿಟ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಕ್ವಾಲಿಟಿ, ಸಸ್ಟೈನಬಿಲಿಟಿ, ಎಕ್ಸ್ಪೆಂಡಿಚರ್ ಮಾಡ್ತೀವಿ, ಖರ್ಚು ಮಾಡೋದರ ಕ್ವಾಲಿಟಿ ಯಾವ ರೀತಿ ಇದೆ, ಮತ್ತೆ ಸಸ್ಟೈನಬಿಲಿಟಿ ಸುಸ್ಥಿರವಾಗಿದೆಯಾ, ಅದು ಎಲ್ಲದರ ಮೇಲೆ, ರೆವೆನ್ಯೂ ಎಷ್ಟಿದೆ, ಹೀಗೆ ಹಲವಾರು ಅಂಶಗಳ ಮೇಲೆ ಅದು ಡಿಪೆಂಡ್ ಹಾಕೊಂಡಿದೆ. ಹಾಗಾಗಿ ಫಿಸಿಕಲ್ ಡೆಫಿಸಿಟ್ ಮೇಲೆ ಮಾತ್ರ ಡಿಪೆಂಡ್ ಆಗಿಲ್ಲ. ಸ್ಟೇಟ್ಮೆಂಟ್ 4 ನೋಡಿ, ಇದು ಕರೆಕ್ಟ್. ಟ್ಯಾಕ್ಸ್ ರೆವೆನ್ಯೂ, ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಎಲ್ಲ ಇದೆಯಲ್ವಾ, ಆರ್ ಇಂಡೀಡ್ ಮೇಜರ್ ಕಂಪೋನೆಂಟ್ಸ್ ಆಫ್ ಟೋಟಲ್ ಗವರ್ಮೆಂಟ್ ರೆವೆನ್ಯೂ. ಇದೆಲ್ಲ ಸರ್ಕಾರದ ಆದಾಯದ ಮುಖ್ಯವಾದ ಮೂಲಗಳು. ಟ್ಯಾಕ್ಸ್ ರೆವೆನ್ಯೂ ಮೇಜರ್ ಕಂಪೋನೆಂಟ್, ಅದು ದೊಡ್ಡ ಪ್ರಮಾಣದ ಸರ್ಕಾರಕ್ಕೆ ಹಣ ಬರೋದು ಯಾವ್ದ್ರಿಂದ, ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್. ಇನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಬಗ್ಗೆ ಒಂದು ನ್ಯೂಸ್ ಇತ್ತಲ್ವಾ, ಇಲ್ಲಿ ಸರಿಯಾಗಿ ನಮ್ಗೆ ಅರ್ಥ ಆಗುತ್ತೆ. ಕನ್ಸಿಡರ್ ದ ಫಾಲೋವಿಂಗ್ ಅಬೌಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂಡ್ ಫ್ರೀಡಮ್ ಆಫ್ ಸ್ಪೀಚ್ ಇನ್ ಇಂಡಿಯಾ. ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಂದ್ರೆ ನ್ಯಾಯಾಂಗ ನಿಂದನೆ, ನ್ಯಾಯ ವ್ಯವಸ್ಥೆಗೆ ನಿಂದಿಸುವ ಅವಹೇಳನಕಾರಿಯಾದ ಯಾವುದಾದ್ರೂ ಹೇಳಿಕೆ ಕೊಟ್ಟಿದ್ರೆ ಅಂತ ಪ್ರಕರಣವನ್ನ ಪರಿಗಣಿಸ್ತಾರೆ. ಫ್ರೀಡಮ್ ಆಫ್ ಸ್ಪೀಚ್, ಇದು ಎರಡರಲ್ಲಿ ಆವಾಗ ಕೆಲವೊಂದು ಭಿನ್ನಾಭಿಪ್ರಾಯಗಳಿರುತ್ತೆ. ಅದ್ರ ಬಗ್ಗೆ ಈ ಸ್ಟೇಟ್ಮೆಂಟ್ ಗಳನ್ನ ನೋಡಿ ಮೊದಲು. ಕಂಟೆಂಪ್ಟ್ ಆಫ್ ಕೋರ್ಟ್ ಲಾಸ್ ಇನ್ ಇಂಡಿಯಾ ಏಮ್ ಟು ಪ್ರೊಟೆಕ್ಟ್ ದಿ ಡಿಗ್ನಿಟಿ ಅಂಡ್ ಅಥಾರಿಟಿ ಆಫ್ ದಿ ಜುಡಿಷಿಯರಿ. ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಲಾಗಳು ಯಾಕಿದೆ ಅಂತಂದ್ರೆ, ಜುಡಿಷಿಯರಿ, ನ್ಯಾಯಾಂಗ ವ್ಯವಸ್ಥೆಯ ಗೌರವವನ್ನ, ಮಾನ್ಯತೆಯನ್ನ, ಅವರ ಒಂದು ಒಟ್ಟಾರೆ ಪ್ರಭುತ್ವ ಅಥವಾ ಆ ವ್ಯವಸ್ಥೆಯನ್ನ ಗೌರವಿಸುವ ಒಂದು ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಇದೆ ಅನ್ನೋದು ಮೊದಲನೇ ಸ್ಟೇಟ್ಮೆಂಟ್. ಇದು ನಿಮ್ಗೆ ಸರಿ ಅಂತ ಅನ್ಸ್ತಾ ಇರಬಹುದು, ಕರೆಕ್ಟ್ ಅದು. ಕ್ರಿಟಿಸಿಸಮ್ ಆಫ್ ದಿ ಜುಡಿಷಿಯರಿ, ಇವನ್ ಇಫ್ ಹಾರ್ಶ್,
ಇಟ್ಸ್ ಆಲ್ವೇಸ್ ಪ್ರೊಟೆಕ್ಟೆಡ್ ಅಂಡರ್ ದಿ ಫ್ರೀಡಮ್ ಆಫ್ ಸ್ಪೀಚ್. ಈಗ ಫ್ರೀಡಮ್ ಆಫ್ ಸ್ಪೀಚ್ ಅಂತಂದ್ರೆ ನಾವು ಮಾತನಾಡುವ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂದ ಮಾತ್ರಕ್ಕೆ ನಾವು ಜುಡಿಷಿಯರಿ ಅಥವಾ ನ್ಯಾಯಾಂಗ ನಿಂದನೆ ಸಹ ಮಾಡಬಹುದಾ? ಕ್ರಿಟಿಸಿಸಮ್, ಹಾರ್ಶ್ ಆಗಿರೋ ಕ್ರಿಟಿಸಿಸಮ್ ಸಹ ಮಾಡಬಹುದಾ? ಅದನ್ನ ಆಲ್ವೇಸ್ ಪ್ರೊಟೆಕ್ಟೆಡ್ ಆ ಫ್ರೀಡಮ್ ಆಫ್ ಸ್ಪೀಚ್ ನ ಅಂಡರ್ ಅಲ್ಲಿ ಯಾವಾಗ್ಲೂ ನಾವು ಏನ್ ಹೇಳಿದ್ರು ನಡೆಯುತ್ತಾ ಅಂತ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾ ತಪ್ಪ ಅಂತ ಯೋಚನೆ ಮಾಡಿ. ಸುಪ್ರೀಂ ಕೋರ್ಟ್ ಹ್ಯಾಸ್ ದಿ ಪವರ್ ಟು ಇನಿಶಿಯೇಟ್ ಸುವೋಮೋಟೋ ಕಂಟೆಂಪ್ಟ್. ಸುವೋಮೋಟೋ ಅಂತಂದ್ರೆ ಬೇರೆ ಯಾರು ಬಂದು ಫೈಲ್ ಮಾಡ್ಬೇಕಾಗಿಲ್ಲ ಕೇಸನ್ನ, ಅದೇ ಸ್ವಯಂ ಪ್ರೇರಿತವಾಗಿ ತೆಗೆದುಕೊಳ್ಳುತ್ತೆ ಕೇಸನ್ನ. ಸುಪ್ರೀಂ ಕೋರ್ಟ್ ಹ್ಯಾಸ್ ದಿ ಪವರ್, ಸುಪ್ರೀಂ ಕೋರ್ಟ್ಗೆ ಅಧಿಕಾರ ಇದೆ ಟು ಇನಿಶಿಯೇಟ್ ಸುವೋಮೋಟೋ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ವಿಥೌಟ್ ಫಾರ್ಮಲ್ ಕಂಪ್ಲೇಂಟ್. ಯಾರೇ ಬಂದು ಕಂಪ್ಲೇಂಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಸುಪ್ರೀಂ ಕೋರ್ಟ್ ತಾನಾಗಿ ಅಂತ ಕೇಸ್ಗಳನ್ನ ಕೈಗೆತ್ಕೊಳ್ಬಹುದು ಅನ್ನೋದು ಮೂರನೇ ಸ್ಟೇಟ್ಮೆಂಟು. ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಕ್ಯಾನ್ ಬಿ ಡೈರೆಕ್ಟೆಡ್ ಬೈ ದಿ ಕೋರ್ಟ್ಸ್ ಟು ರಿಮೂವ್ ಕಂಟೆಂಟ್ ಫೌಂಡ್ ಟು ಬಿ ಕಂಟೆಂಪ್ಚುಯಸ್ ಆರ್ ಡಿಫಾಮೇಟರಿ. ಈಗ ಯಾವ್ದಾದ್ರು ಒಂದು ಯೂಟ್ಯೂಬ್ ನಲ್ಲಿ ನೋಡಿದ ನ್ಯೂಸ್ ಅದೇ ಅಲ್ವಾ, ಬೇರೆ ಬೇರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳಲ್ಲಿ ಈ ತರ ಕಂಟೆಂಪ್ಟ್ ಆಫ್ ಕೋರ್ಟ್ ಅಥವಾ ಡಿಫಾಮೇಟರಿ, ಮಾನಹಾನಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೋರ್ಟ್, ಸುಪ್ರೀಂ ಕೋರ್ಟ್, ಅದನ್ನ ನೆನಪಿಟ್ಕೊಳ್ಳಿ, ನ್ಯಾಯಾಂಗ ವ್ಯವಸ್ಥೆಗೆ ಅವಹೇಳನಕಾರಿಯಾಗಿ ಯಾವುದಾದ್ರೂ ಒಂದು ವಿಷಯವನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಹಾಕಿದ್ರೆ ಆವಾಗ ಅದನ್ನ ರಿಮೂವ್ ಮಾಡಿ ಅಂತ ಹೇಳಬಹುದು. ಕೋರ್ಟ್ ಅದನ್ನ ಅವರಿಗೆ ಡೈರೆಕ್ಟ್ ಮಾಡಬಹುದು ಅಂತ ಈ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ಗಳು ಅರ್ಥ ಆಗದೆ ಇದ್ರೆ ಒಂದ್ಸಾರಿ ಪಾಸ್ ಮಾಡಿ ಇನ್ನೊಂದ್ಸಾರಿ ನೋಡ್ಕೊಳ್ಳಿ. ಹಾಗಾಗಿ ವಿಚ್ ಆಫ್ ದಿ ಅಬೋವ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್? ಇದರಲ್ಲಿ ಯಾವ್ದು ಕರೆಕ್ಟ್? 1, 3 and 4 ಯಾವ್ದು ಅಂತ ನೋಡಿ ಕರೆಕ್ಟ್ ಆಗಿ. ಆಲ್ 4 ಕರೆಕ್ಟಾ? ಎರಡನೇದು ಹಾರ್ಶ್ ಆಲ್ವೇಸ್ ಪ್ರೊಟೆಕ್ಟೆಡ್, ಏನೇ ಹೇಳಿದ್ರು ನಡೆಯುತ್ತಾ? ಎರಡನೇ ಸ್ಟೇಟ್ಮೆಂಟ್ ನಿಮಗೆ ಕರೆಕ್ಟ್ ಅಲ್ಲ ಅಂತ ಅನ್ಸಿದ್ರೆ ನೋಡಿ, ಎರಡು ಇಲ್ಲಿದೆ, ಆಲ್ 4 ಅಂತೂ ಆಗಲ್ಲ. ಆವಾಗ ನಾವು ಎಲಿಮಿನೇಟ್ ಮಾಡೋದ್ರ ಮೂಲಕ ಮೊದಲನೇ ಆನ್ಸರ್ಗೆ ಬರಬಹುದು. ಹಾಗಾಗಿ ಆನ್ಸರ್ ಎ 1, 3, 4 ಓನ್ಲಿ. ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. 1 ಕರೆಕ್ಟ್. ಯಾಕಂತಂದ್ರೆ ಕಂಟೆಂಪ್ಟ್ ಲಾಸ್, ಈ ಲಾಗಳಿದೆಯಲ್ವಾ, ಸೇಫ್ ಗಾರ್ಡ್ ದಿ ಅಥಾರಿಟಿ ಆಫ್ ಕೋರ್ಟ್ಸ್, ನ್ಯಾಯಾಂಗ ವ್ಯವಸ್ಥೆಯ ಒಂದು ಪ್ರಭುತ್ವವನ್ನ, ಆ ಒಂದು ವ್ಯವಸ್ಥೆಯನ್ನ ರಕ್ಷಣೆ ಮಾಡ್ಲಿಕ್ಕೆ, ಅದಕ್ಕೆ ಗೌರವಿಸಲಿಕ್ಕೆ, ಅವರಿಗೆ ಯಾವುದೇ ಧಕ್ಕೆ ಬರದ ಹಾಗೆ ನೋಡ್ಕೊಳ್ಳಿಕ್ಕೋಸ್ಕರ ಇರೋದು ಕಂಟೆಂಪ್ಟ್ ಲಾಗಳು. ಎರಡನೇದು ಇನ್ಕರೆಕ್ಟ್. ವೈಲ್ ಕ್ರಿಟಿಸಿಸಮ್ ಇಸ್ ಅಲೌಡ್, ಡಿಫಾಮೇಟರಿ ಆರ್ ಕಂಟೆಂಪ್ಚುಯಸ್ ರಿಮಾರ್ಕ್ಸ್ ಆರ್ ನಾಟ್ ಪ್ರೊಟೆಕ್ಟೆಡ್. ಕ್ರಿಟಿಸಿಸಮ್ ಅಲೋ ಇದೆ, ಟೀಕೆ ಮಾಡೋದು ಅಲೋ ಇದೆ, ಆದ್ರೆ ಡಿಫಾಮೇಟರಿ ಆರ್ ಕಂಟೆಂಪ್ಚುಯಸ್ ಅಂತ ನಿಂದನೆ ಮಾಡೋದು ಅಂತಂದ್ರೆ ತೀವ್ರವಾಗಿ ಟೀಕೆ ಅಲ್ಲ, ಟೀಕೆ ಅಂದ್ರೆ ಕ್ರಿಟಿಸಿಸಮ್. ಡಿಫಾಮೇಟರಿ ಅಂತಂದ್ರೆ ಅವಹೇಳನಕಾರಿಯಾಗಿರೋದು, ತುಂಬಾ ಹಾರ್ಶ್ ಆಗಿರೋದನ್ನ ಪ್ರೊಟೆಕ್ಟ್ ಮಾಡೋದಿಲ್ಲ. ಅಂತಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಅಂತ ಹೇಳಬಹುದು. ಆ ಒಂದು ಸ್ವಾತಂತ್ರ್ಯದ ಅಡಿಯಲ್ಲಿ ಟೀಕೆ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇದೆ, ಕ್ರಿಟಿಸಿಸಮ್ ಅಂತ ಕರೀತಾರೆ. ಆದ್ರೆ ಡಿಫಾಮೇಟರಿ, ಕಂಟೆಂಪ್ಷಿಯಸ್ ಅಂತ ರಿಮಾರ್ಕ್ಗಳನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಇನ್ಕರೆಕ್ಟ್. ಮೂರನೇದು ಕರೆಕ್ಟ್. ಸುಪ್ರೀಂ ಕೋರ್ಟ್ ಕ್ಯಾನ್ ಇನಿಶಿಯೇಟ್ ಸುವೋಮೋಟೋ ಕಂಟೆಂಪ್ಟ್ ಕೇಸಸ್. ಸುಪ್ರೀಂ ಕೋರ್ಟ್ ತಾನೇ ಕೈಗೆತ್ಕೊಳ್ಬಹುದು, ಯಾರು ಕಂಪ್ಲೇಂಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾಲ್ಕನೇದು ನೋಡಿ, ಕೋರ್ಟ್ಸ್ ಕ್ಯಾನ್ ಡೈರೆಕ್ಟ್ ರಿಮೂವಲ್ ಆಫ್ ಕಂಟೆಂಪ್ಷಿಯಸ್ ಕಂಟೆಂಟ್ ಆನ್ ಡಿಜಿಟಲ್ ಪ್ಲಾಟ್ಫಾರ್ಮ್. ಇದು ಸಹ ಕರೆಕ್ಟ್. ಅದೇ ನ್ಯೂಸ್ ಇತ್ತು ಇವತ್ತು. ಅಂತಂದ್ರೆ ಯೂಟ್ಯೂಬರ್ ಒಬ್ಬ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದ, ಅದನ್ನ ರಿಮೂವ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಅವನಿಗೆ ಆದೇಶವನ್ನ ಕೊಟ್ಟಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಆ ರೀತಿ ನಿರ್ದೇಶನಗಳನ್ನ ಕೊಡಬಹುದು. ಈ ರೀತಿಯ ಕ್ವಶನ್ ಗಳಿಂದ ನೋಡಿ ನಿಮ್ಮ ಅಭಿಪ್ರಾಯ ಈಗ ಬಹಳ ಇಂಪಾರ್ಟೆಂಟ್. ಈ ರೀತಿ ಕ್ವಶನ್ ಗಳನ್ನ ಕೇಳಿದಾಗ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಒಂದು, ಮತ್ತೆ ಈ ರೀತಿ ಮಾಡಿದ್ರೆ ನಿಮ್ಗೆ ಹೆಚ್ಚು ಎಫೆಕ್ಟಿವ್ ಆಗಿ ಅನ್ಸುತ್ತಾ ಅಂತ ನಾನು ಕೇಳ್ತಾ ಇದ್ದೇನೆ. ನಿಮ್ಗೆ ಇದೇ ಸರಿಯಾಗಿದೆ ಅಂತ ಅನ್ಸಿದ್ರೆ MCQ ಅಂತ ಟೈಪ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಈ ರೀತಿಯ ಕ್ವಶನ್ ಗಳನ್ನ ಜಾಸ್ತಿ ಕೇಳ್ತಾ ಹೋಗ್ತೇನೆ. ಅಥವಾ ಮೊದ್ಲಿರೋ ತರಾನೇ ಜಸ್ಟ್ ನ್ಯೂಸ್ ನೋಡ್ತಾ ಹೋಗೋದು, ಹಾಗೆ ನೋಡ್ತಾ ಇದ್ರೆ ನಿಮಗೆ ನಾಳೆ ತನಕ ಅದು ಮರ್ತು ಹೋಗ್ಬಿಡುತ್ತೆ. ಸ್ವಲ್ಪ ಕ್ವಶನ್ ತರ ನೋಡಿದ್ರೆ ಸ್ವಲ್ಪ ಜಾಸ್ತಿ ನೆನಪಿರಬಹುದು. ಮತ್ತೆ ಇನ್ನೊಂದ್ಸಾರಿ ನೀವು ಕ್ವಶನ್ ಅಟೆಂಡ್ ಮಾಡಿದಾಗ ಅವಾಗ ಕರೆಕ್ಟ್ ಆಗಿ ನೀವು ನೋಡ್ತೀರಾ. ಈಗ ಈ PDF ಟೆಲಿಗ್ರಾಮ್ ನಲ್ಲಿ ಲಭ್ಯ ಇರುತ್ತೆ. ಪಾಂಚಜನ್ಯ IAS ನ ಅಫಿಷಿಯಲ್ ಚಾನೆಲ್ ನಲ್ಲಿ ಈ PDF ಇದೆ, ಹಾಕಿರ್ತೇವೆ ನಾವು ಈ ಕ್ಲಾಸ್ ಮುಗಿದ ತಕ್ಷಣ. ಅವಾಗ ನೀವು ಅಲ್ಲಿ ಹೋಗಿ ಮತ್ತೊಂದ್ಸಾರಿ ಅಟೆಂಪ್ಟ್ ಮಾಡ್ಬೋದು ಕ್ವಶನ್ ಅನ್ನ. ಅವಾಗ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ. ನ್ಯೂಸ್ ಪದೇ ನೋಡೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂತಂದ್ರೆ ಅಂತ ನ್ಯೂಸ್ ಗಳನ್ನ ಮೊದಲೇ ನೋಡಿದ್ದೀವಿ. ಆದ್ರೆ ಹೇಳ್ತಾ ಇರೋದು ಇಲ್ಲಿ ಈ ತರ ಕ್ವಶನ್ ಗಳನ್ನ ಪ್ರೆಸೆಂಟ್ ಮಾಡ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅನ್ನೋದನ್ನ ಕೇಳ್ತಾ ಇದ್ದೇನೆ. ಅದ್ರ ಬಗ್ಗೆ ಏನೇ ಅಭಿಪ್ರಾಯ ಇದ್ರು ಕಮೆಂಟ್ ನಲ್ಲಿ ತಿಳಿಸಿ. ಆ ರೀತಿ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗೋಣ. ಹಾಗಾಗಿ ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಸೋಮವಾರ ಮತ್ತೆ ಸಿಗೋಣ. ಇದು ಪಾಂಚಜನ್ಯ IAS.